ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ನೌಮೀಡ್ಯತೆ ಭ್ರವಭುಷೇ ತಡಿದಂಬರಾಯ ಗುಂಜಾವತಂ ಸಪರಿಪಿಂಚಲ ಸನ್ಮುಖಾಯ ವನ್ಯಸ್ರಜೇ ಕವಲವೇತ್ರ ವಿಷಾಣವೇಣುಲಕ್ಷ್ಮಶ್ರಿಯೇ ಮೃದುಪದೇ ಪಶುಪಾಂಗಜಾಯ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂತಪೋನಿಧಿಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಿಯೇ ವಾಸಿಷ್ಠಾಯ ನಮೋ ನಮಃ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಂ ಅತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಿಗಮಕಲ್ಪತರೋರ್ಗಳಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ಕೃಷ್ಣಪ್ರಿಯಂ ಸಕಲಕಲ್ಮಷನಾಶನಂಚ ಮುಕ್ತ್ಯೇಕಹೇತುಮಿಹ ಭಕ್ತಿವಿಲಾಸಕಾರಿ ಸಂತಕಥಾನಕಮಿದಂ ಪಿಬತಾದರೇಣ ಲೋಕೆ ಹಿ ತೀರ್ಥಪರಿಶೀಲನ ಸೇವಯಾ ಕಿಂ ಸ್ವಪುರುಷಮಭಿವೀಕ್ಷ್ಯ ಪಾಶಹಸ್ತಂ ವದತಿ ಯಮಃ ಕಿಲ ತಸ್ಯ ಕರ್ಣಮೂಲೆ ಪರಿಹರ ಭಗವತ್ಕಥಾಸು ಮತ್ತಾನ್ ಪ್ರಭುರಹಂ ಅನ್ಯರ್ಣಾಂ ನ ವೈಷ್ಣವಾನಾಂ ಅಸಾರೇ ಸಂಸಾರೇ ವಿಷಯ ವಿಷಸಂಗಾಕುಲಧಿಯಃ ಕ್ಷಣಾರ್ಧಂ ಕ್ಷೇಮಾರ್ಥಂ ಪಿಬತ ಶುಕಗಾಥಾತುಲಸುಧಾಂ ಕಿಮರ್ಥಂ ವ್ಯರ್ಥಂ ಭೋಃ ವ್ರಜತ ಕುಪಥೇ ಕುತ್ಸಿತಕಥೆ ಪರೀಕ್ಷಿತ್ ಸಾಕ್ಷಿ ಯಶ್ರವಣಗತ ಮುಕ್ತ್ಯುಕ್ತಿಕಥನೆ ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚ ಅರ್ಥೇಷ್ವಭಿಜ್ಞಸ್ವರಾಟಿ ತೇನೇ ಬ್ರಹ್ಮಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಧರ್ಮಃ ಪ್ರೋಜ್ಜಿತಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರೋ ಸದ್ಯೋ ಹೃದ್ಯವರುಧ್ಯತೆ ತ್ರಕೃತಿಭಿ ಶುಶ್ರೂಷುಭಿಸ್ತತ್ಕ್ಷಣಾತ್. ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಭಗವದ್ಭಕ್ತರೇ, ತಮಗೆಲ್ಲ ವಂದನೆಗಳು. ಪ್ರತಿ ದಿವಸ ಪ್ರವಚನ ಆರಂಭಕ್ಕೆ ಮುಂಚೆ ಒಳ್ಳೆಯ ಭಜನೆಗಳನ್ನು ಕೇಳ್ತಾ ಇರೋದ್ರಿಂದ ಭಗವತ್ ಕಥೆಯನ್ನು ಕೇಳುವ ಒಳ್ಳೆಯ ಹೃದಯ ಕಸಿ ಮಾಡಿದ ಹಾಗೆ ತಮಗೆ ಅನುಕೂಲವಾದ ವಾತಾವರಣವನ್ನ ಇಲ್ಲಿ ಕಾರ್ಯಕರ್ತರು ಕಲ್ಪಿಸಿಟ್ಟಿದ್ದಾರೆ. ನಿನ್ನೆ ಶ್ರೀಕೃಷ್ಣ ಸ್ವಾಮಿ ಮಹಾಭಾರತದಲ್ಲಿ ಮೆರೆದ ಲೀಲೆಯನ್ನು ಕುರಿತು ರಾಮಬಾಣದ ವೇಗದಲ್ಲಿ ಮಹಾಭಾರತ ಕಥೆಯನ್ನು ಸಂಕ್ಷೇಪ ಮಾಡುವುದಕ್ಕೆ ಹೊರಟೆ. ಅದು ಪೂರ್ತಿಯಾಗಲಿಲ್ಲ.
ಇವತ್ತು ಅದನ್ನೇ ಮುಂದುವರಿಸಿ ಮುಂದಿನ ಕಥೆಯನ್ನು ಹೇಳ್ತೇನೆ. ಅವಧೂತ ಗೀತೆ ಇವತ್ತು ಬರೋದಿಲ್ಲ, ಅದು 11ನೇ ಸ್ಕಂದದಲ್ಲಿ ಬರುವುದು. ಅದೇನೋ ತಪ್ಪಾಗಿ ಹೆಚ್ಚಾಗಿರಬೇಕು, ಅದನ್ನು ನಾಳೆ ಮತ್ತೆ ತೆಗೆದುಕೊಳ್ಳುವ. ಇವತ್ತಿನ್ನೂ ದಶಮ ಸ್ಕಂದದಲ್ಲಿ ಸಣ್ಣ ಪುಟ್ಟ ನೋಡುವುದಕ್ಕೆ ಸಣ್ಣ ಪುಟ್ಟ, ಆದರೆ ತತ್ವದಲ್ಲಿ ತುಂಬಾ ಪ್ರಮಾದವಾದಂತಹ ಕಥೆಗಳುಂಟು. ಅವುಗಳನ್ನು ಹೇಳಿ ದಶಮ ಸ್ಕಂದಕ್ಕೆ ಇವತ್ತು ಮಂಗಳಾಶಾಸನ ಆಗ್ತಾ ಇದೆ. ನಾಳೆಯಿಂದ 11ನೇ ಸ್ಕಂದ ಬಹಳ ಅದ್ಭುತವಾದದ್ದು, ತಾತ್ವಿಕವಾದದ್ದು. ಅದನ್ನು ನಾವು ನಾಳೆ ಕೇಳಬಹುದು. ಮಹಾಭಾರತದಲ್ಲಿ ಶ್ರೀಕೃಷ್ಣನ ಪಾತ್ರ ಶುರುವಾಗುವುದೆಲ್ಲಿ? ಎಲ್ಲೋ ಒಂದು ಕಡೆ ಶುರುವಾಗುತ್ತೆ, ಏಕಚಕ್ರ ನಗರದಲ್ಲಿ. ಅದನ್ನು ಹೇಳಲಿಲ್ಲ ನಾನು. ಕೃಷ್ಣನ ಪಾರುಪತ್ಯ, ಪಾಂಡವೋದ್ಧಾರಕ್ಕೆ, ಧರ್ಮ ಸಂಸ್ಥಾಪನೆಗೆ ನಿಖರವಾದ ಒಂದು ತಿರುವು, ಕೃಷ್ಣಾವತಾರ ಪ್ರವೇಶ ಮಹಾಭಾರತದಲ್ಲಿ ಎಲ್ಲಿ ಆಗುತ್ತೆ ಅಂದ್ರೆ ಉದ್ಯೋಗ ಪರ್ವದಲ್ಲಿ. ಪಾಂಡವರು ಸ್ವಪ್ರಯತ್ನದಿಂದ ತಾವು ಕಳೆದುಕೊಂಡಿದ್ದ ರಾಜ್ಯವನ್ನೆಲ್ಲ ಮತ್ತೆ ಪಡೆಯುವುದಕ್ಕೆ ಏನೇನೋ ಮಾಡಿದರು, ತಲೆ ಕೆಳಕಾದರು, ಶೀರ್ಷಾಸನ ಹಾಕಿದರು. ಸ್ವಯಂ ಇಂದ್ರಲೋಕಕ್ಕೆ ಹೋಗಿ ಬಂದ ಅರ್ಜುನ ಅಮೋಘವಾದ ಅಸ್ತ್ರಗಳನ್ನು ಪಡ್ಕೊಂಡು ಬಂದ, ಪರಮಶಿವನನ್ನು ಸೋಲಿಸಿದ, ಪಾಶುಪತಾಸ್ತ್ರವನ್ನು ಪಡೆದುಕೊಂಡು ಬಂದ, ದಿಗ್ವಿಜಯ ಮಾಡಿದ. ಭೀಮಾರ್ಜುನರೆಲ್ಲ ಮಾಡಿದರು. ಅರಣ್ಯವಾಸದಲ್ಲಿ ನಾನಾ ಪರೀಕ್ಷೆಗಳಾದವು. ದೂರ್ವಾಸ ಪರೀಕ್ಷೆಯಾಯಿತು, ಕೊನೆಗೆ ಯಮ ಪರೀಕ್ಷೆಯಾಯಿತು. ಯಕ್ಷ ಪ್ರಶ್ನೆಯ ಪ್ರಸಂಗದಲ್ಲಿ ಧರ್ಮ ಸಂವಾದಗಳು ಬೇಕಾದಷ್ಟಾಯಿತು. ಆದರೆ ಅಧರ್ಮವನ್ನ ಮೆಟ್ಟಿ ನಿಲ್ಲಬಲ್ಲ ಶಕ್ತಿ ಪಾಂಡವರಿಗೆ ಇಷ್ಟರಿಂದ ಬರಲಿಲ್ಲ. ಅರಣ್ಯದಲ್ಲಿ ನಡೆದ ಕಥೆ ವನಪರ್ವ, ರಾಜಸೂಯ ಸಭೆ ನಿಮಿತ್ತ ನಡೆದದ್ದು ಕಥೆ ಸಭಾಪರ್ವ, ಮೊದಲಾದದ್ದು ಪಾಂಡವ ಕೌರವ ಜನನ ಆದಿಪರ್ವ. ಇದೆಲ್ಲ ಹೆಸರು ಸರಿಯಾಗಿದೆ. ಭೀಷ್ಮ ಕೌರವರ ಕಡೆ ಸೇನಾಪತಿಯಾದದ್ದು ಭೀಷ್ಮ ಪರ್ವ, ಮೇಲೆ ದ್ರೋಣ ಪರ್ವ, ಕರ್ಣ ಪರ್ವ. ಇದೆಲ್ಲ ಹೆಸರು ಸರಿಯಾಗಿದೆ. ನಡುವೆ ಒಂದು ಉದ್ಯೋಗ ಪರ್ವ ಅಂತ ಬರುತ್ತೆ. ಏನು ಈ ಉದ್ಯೋಗ? ವಿರಾಟ್ ಪರ್ವನು ಅರ್ಥ ಆಗುತ್ತೆ. ವಿರಾಟ್ ನಗರದಲ್ಲಿ ನಡೆದದ್ದು. ಅಲ್ಲಿ ಎಲ್ಲೂ ನಡೆಯದೇ ಇದ್ದದ್ದು ಇದು ಯಾವ ಉದ್ಯೋಗ ಎಲ್ಲಿ ನಡೆದಿದ್ದು ಅಂತ ಕೇಳಿದ್ರೆ, ಉತ್ ಶಬ್ದಕ್ಕೆ ವೇದದಲ್ಲಿ ಸಂಸ್ಕೃತದ ಮರ್ಮ. ಉತ್ ಅಂದ್ರೆ ಭಗವಂತನ ಹೆಸರು. ತಸ್ಯ ಉದಿತಿ ನಾಮ. ಛಾಂದೋಗ್ಯ ಉಪನಿಷತ್ತಲ್ಲಿ ಭಗವಂತನಿಗೆ ಉತ್ ಎಂಬುದಾಗಿ ಹೆಸರು. ಎಲ್ಲಕ್ಕಿಂತ ಮೇಲಿರುವವನು ಅಂತ ಅದರ ಹೆಸರು. ಅವನಿಗಿಂತ ಅವನೇ ಮೇಲಾಗಿದ್ರೆ ಉತ್ತರ ಅಂತಾರೆ ಅವನಿಗೆ. ಅವನಿಗಿಂತ ಅವನೇ ಇನ್ನಷ್ಟು ಮೇಲಕ್ಕಾದ್ರೆ ಒಂದೊಂದು ಅವತಾರದಲ್ಲಿ ಉತ್ತಮ ಅಂತಾರೆ. ಉತ್ತರ, ಉತ್ತಮ. ಈ ಮೂರು ಶಬ್ದಗಳು ಭಗವಂತನನ್ನು ಕುರಿತು ಹೇಳ್ತೇವೆ. ತಸ್ಯ ಉದಿತಿ ನಾಮ ಒಂದು ಪ್ರಮಾಣ ಕೊಟ್ಟೆ. ಉತ್ತರೋ ಗೋಪ ತಿರ್ಗೋಪ್ತ ಜ್ಞಾನ ಗಮ್ಯ ಪುರಾತನಃ. ಉತ್ತರ ಶಬ್ದ ಭಗವದ್ವಾಚಕ. ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹೃತ ಭಗವದ್ಗೀತೆ. ಇದು ಮೂರು ಶಬ್ದಗಳು ಭಗವದ್ವಾಚಕ. ಭದ್ರ ದೇವರನ್ನು ಕುರಿತು ಹೇಳುವುದು. ಪಾಂಡವರು ಸ್ವಂತ ಪ್ರವೃತ್ತಿ, ತಮ್ಮ ರಾಜ್ಯವನ್ನು ತಾವೇ ಪಡೆದುಕೊಳ್ಳುವುದಕ್ಕೆ ಏನೆಲ್ಲ ಮಾಡಿ ವ್ಯರ್ಥವಾದಾಗ ಭಗವಂತನಲ್ಲಿ ಶರಣಾಗತಿ ಮಾಡ್ತಾರೆ. ಹೇಗೆ ಮಾಡ್ತಾರೆ? ಅರಣ್ಯ ಪರ್ವದ ಕೊನೆಯಲ್ಲಿ ಯಕ್ಷ ಪ್ರಶ್ನೆಯೆಲ್ಲ ಉತ್ತರ ಕೊಟ್ಟ ಮೇಲೆ ಧರ್ಮರಾಜ ಮಾರ್ಕಂಡೇಯ ಸಮಾಸ್ಯ ಪರ್ವ ಅಂತ ಒಂದು ಉಪಪರ್ವ ಬರುತ್ತೆ. ಅದರಲ್ಲಿ ಮಾರ್ಕಂಡೇಯ ಮಹರ್ಷಿಗಳು ಧರ್ಮರಾಜನಿಗೆ ಹೇಳ್ತಾರೆ, ಏನಯ್ಯ ಮೂರ್ಖ, ನಿನಗೆ ಆಪ್ತ ಸಖನಾದ ಕೃಷ್ಣನನ್ನು ಇಟ್ಟುಕೊಂಡು ಇಷ್ಟೆಲ್ಲ ಭಾವನೆ ಪಡ್ತಾ ಇದ್ದೀಯೇ. ಅವನು ಯಾರಂತ ನಿನಗೆ ಗೊತ್ತಿಲ್ಲವೇ? ಅವನೇ ಸಾಕ್ಷಾತ್ ಶ್ರೀಮನ್ನಾರಾಯಣ. ಯಾರಿಂದಲೋ ಕೇಳಿ ಹೇಳಿದ್ದಲ್ಲ, ನಾನು ಚಿರಂಜೀವಿ. ಪ್ರಳಯ ಜಲಧಿಯಲ್ಲಿ ಎಲ್ಲ ಕೊಚ್ಚಿ ಹೋದಾಗ ನಾನೊಬ್ಬ ಕೊಚ್ಚದೆ ಉಳಿದಿದ್ದೆ. ಒಂದು ದೊಡ್ಡ ತಾವರೆ ದಂಟಿತ್ತು, ಅದರ ಮೂಲಕ ಪ್ರವೇಶ ಮಾಡಿ ನೋಡಿದರೆ ಅವನ ನಾಭಿಯನ್ನು ಕಂಡೆ, ಅದರ ಮೇಲೆ ಬ್ರಹ್ಮನನ್ನು ಕಂಡೆ. ಪರಾತ್ಪರನನ್ನು ಸಾಕ್ಷಾತ್ ಬಾಹ್ಯ ಕಣ್ಣುಗಳಿಂದ ನೋಡಿದವನು ನಾನು ಒಬ್ಬನೇ ಸಾಕ್ಷಿ. ಅವನೇ ಈ ಕೃಷ್ಣ, ಇವನು ಬೇರೆ ಅಲ್ಲ, ಅವನು ಬೇರೆ ಅಲ್ಲ. ಹೋಗು, ಅವನ ಕಾಲಿಗೆ ಬಿದ್ದು ತಪ್ಪಾಯಿತು, ನಿನ್ನನ್ನು ಕೇಳಿದೆ ಜೂಜಾಡಿದು, ಕ್ಷಮೆ ಮಾಡು, ನಮ್ಮನ್ನು ಮೇಲಕ್ಕೆತ್ತು ಅಂತ ಕೇಳಿಕೋ ಅಂತ ಮಾರ್ಕಂಡೇಯರು ಸ್ಪಷ್ಟವಾಗಿ ಹೇಳ್ತಾರೆ. ಆದರೂ ಧರ್ಮರಾಜನಿಗೆ ನಾಚಿಕೆ. ಕೃಷ್ಣನಿಗೆ ಹೇಗೆ ಮುಖ ತೋರಿಸೋದು? ಅವನನ್ನು ಕೇಳಿದೆ ಇಷ್ಟೆಲ್ಲ ಮಾಡಿಬಿಟ್ಟವಲ್ಲ ಅಂತ. ಕೃಷ್ಣನಿಗೆ ತುಂಬಾ ಪ್ರಿಯಳು, ತಂಗಿಯೂ,
ಪ್ರಪನ್ನೆಯೂ ಆದ ದ್ರೌಪದಿಯನ್ನು ಮುಂದಿಟ್ಟುಕೊಂಡು ಹೋಗಿ ದ್ರೌಪದ್ಯ ಸಹಿತ ಸರ್ವೇ ನಮಶ್ಚಕ್ರುರ್ಜನಾರ್ದನಂ ಅಂತ ಮಹಾವಾಕ್ಯ ಬರೆದಿದ್ದಾರೆ ವೇದವ್ಯಾಸರು. ದ್ರೌಪದಿಯನ್ನು ಮುಂದೆ ಇರಿಸಿಕೊಂಡು ಅವಳು ಮೊದಲೇ ಪ್ರಪನ್ನೆ, ಅವಳನ್ನು ಅಂಗೀಕಾರ ಮಾಡಿ ನಿನ್ನ ಮುಡಿಯನ್ನು ಮುಡಿಯುವುದು ನನ್ನ ಕರ್ತವ್ಯ ಅಂತ ಏನು ಹೇಳಿದನೋ ಅವಳಿಗೋಸ್ಕರವಾಗಿ ನಮ್ಮನ್ನೂ ಕಾಪಾಡಿ ಎಂಬುದಾಗಿ ಅವರೆಲ್ಲ ಪಾಂಡವರು ಪ್ರಪತ್ತಿಯನ್ನು ಮಾಡ್ತಾರೆ. ಆ ಪ್ರಪತ್ತಿಯ ಫಲವೇ ಮುಂದಿನ ಪರ್ವದಲ್ಲಿ ಇನ್ನು ನಿಮ್ಮ ಪ್ರಯತ್ನವಾಯಿತು, ನನ್ನ ಪ್ರಯತ್ನ ಮಾಡ್ತೇನೆ ಅಂತ ಉದ್ಯೋಗ ಭಗವಂತ ಅವರನ್ನು ಮೇಲಕ್ಕೆತ್ತುವ ಕೆಲಸ ಮಾಡ್ತಾನೆ. ಭಾರತೇ ಸಾರಂ ಉದ್ಯೋಗ, ಮಹಾಭಾರತದಲ್ಲಿ ಸಾರತರವಾದ ಪರ್ವ ಅಂದ್ರೆ ಉದ್ಯೋಗ, ಅದನ್ನು ಕೇಳಬೇಕು ಎಂಬುದಾಗಿ ಹೇಳ್ತಾರೆ. ದ್ರೌಪದಿಯನ್ನು ಮುಂದಿಟ್ಟುಕೊಂಡು ಹೋದರು. ಪಿಳ್ಳುಲೋಕಾಚಾರ್ಯ ಸ್ವಾಮಿಗಳು ತಮಿಳಲ್ಲಿ ಒಂದು ಸೂತ್ರ ಬರೆದಿದ್ದಾರೆ. ನಿನ್ನೆ ಭೀಷ್ಮ ದ್ರೋಣರ ಪಾತ್ರ ದ್ರೌಪದಿ ಪರಿಭವದ ಸಂದರ್ಭದಲ್ಲಿ ನಡೆದದನ್ನ ಕುರಿತು ನಾನು ವಿವೇಚನೆ ಮಾಡಿದ್ದನ್ನು ಕೇಳಿ ಅನೇಕರು ತುಂಬಾ ಪರವಶರಾಗಿ ನಮಗೂ ಅನ್ನಿಸ್ತಿತ್ತು ಇದು ಹೀಗೆ ನಿರ್ಣಯ ಅಂತ ಗೊತ್ತಿರಲಿಲ್ಲ, ಭೀಷ್ಮ ದ್ರೋಣರೇ ದೇ ಆರ್ ದಿ ರಿಯಲ್ ಬಿಟ್ರೇಯರ್ಸ್, ಅವರೇ ಅನ್ಯಾಯ ಮಾಡಿದ್ರು ಅನ್ನೋ ಮಾತನ್ನು ದೃಢಪಡಿಸಿ ಬೆಳಿಗ್ಗೆ ಹೇಳಿದರು. ಆಚಾರ್ಯರಿಂದ ವಾಕ್ಯವನ್ನ ಕೊಡ್ತೇನೆ. ದ್ರೌಪದಿ ಪರಿಭವತ್ತೈ ಕಣ್ಣಾಲ್ ಕಂಡಿರುಂದದು ಅಪರಾಧಂ. ದ್ರೌಪದಿಗೆ ಅವಮಾನವಾಗ್ತಿತ್ತು. ಯಾರೇ ಒಬ್ಬ ಸ್ತ್ರೀಗೆ ಅಪಮಾನವಾಗಿದ್ರು ಸಮರ್ಥನಾಗಿದ್ದರೆ ಅದನ್ನು ತಪ್ಪಿಸಬೇಕು, ಬಿಡಿಸಬೇಕು, ಆ ಹೆಂಗಸಿಗೆ ರಕ್ಷಣೆ ಒದಗಿಸಬೇಕು. ಸಮರ್ಥ ಅಲ್ಲದೆ ಇದ್ರೆ ಆ ಜಾಗದಿಂದಲಾದರೂ ಎದ್ದು ಹೋಗಬೇಕು. ಕಣ್ಣಿಂದ ನೋಡ್ತಾ ಕೂತಿರಬಾರದು. ಅಯ್ಯೋ ಏನ್ ಮಾಡಲಿ, ಐ ಆಮ್ ಹೆಲ್ಪ್ಲೆಸ್ ಹೇಳ್ಕೊಂಡು ನಿಮ್ ಕಣ್ಣೆದುರು ನಡೀತಾ ಇರುವಂತಹ ಒಂದು ಅನ್ಯಾಯವನ್ನು ನೀವು ಸಾಕ್ಷೀಕರಿಸಿದರೆ ಅದರ ಪಾಪ ಎಲ್ಲ ನಿಮಗೆ ಬರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅಲ್ಲಿ ಕೂತ್ಕೊಳ್ಳೋರು ಎದ್ದಾರು ಹೋಗೋದಾಗಿತ್ತಲ್ಲ, ವಿದ್ರೋಹ ಮಾಡಿದ ಹಾಗೆ ಅದನ್ನು ಮಾಡಲಿಲ್ಲ ಭೀಷ್ಮ ದ್ರೋಣರು. ದ್ರೌಪದಿ ಪರಿಭವತ್ತೈ ಕಣ್ಣಾಲ್ ಕಂಡಿರುಂದದು. ದ್ರೌಪದಿ ಅವಮಾನವನ್ನು ಕಣ್ಣಿಂದ ನೋಡಿದ್ದು ಯಾರು? ಭೀಷ್ಮ ದ್ರೋಣರು ಮಾತ್ರ ಅಲ್ಲ, ಧರ್ಮರಾಜಾದಿಗಳು ಕೂತಿದ್ರಲ್ಲ. ಇದು ಅಕ್ಷಮ್ಯವಾದ ಅಪರಾಧ. ಅರ್ಜುನ ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ ನಿನ್ನೆ ಪ್ರಾರಂಭದಲ್ಲಿ, ಕೊನೆಯಲ್ಲಿ ಗೀತೋಪದೇಶದ ಆರಂಭದಲ್ಲಿ ಹೇಳಿದೆ. ಅದು ಅಕ್ಷಮ್ಯವಾದ ಅಪರಾಧ. ಒಂದು ಕೈಂಕರ್ಯವನ್ನು ಒಪ್ಪಿಕೊಂಡವನು ಅದನ್ನು ಬಿಡ್ತೇನೆ ಅಂತಂದ್ರೆ ಕರ್ತವ್ಯ ಕರ್ಮತ್ಯಾಗ ಅನ್ನೋದು ಇಲ್ಲ ಜೀವನದಲ್ಲಿ, ಅದು ಅಪರಾಧ. ಹಾಗಿದ್ದರೂ ಕೃಷ್ಣ ಪಂಚಪಾಂಡವರ ತಪ್ಪನ್ನು ಮನ್ನಿಸಿ ಅರ್ಜುನನಿಗೆ ಸಾರಥ್ಯ ಮಾಡಿದ್ದು, ಪಾಂಡವರಿಗೆ ದೌತ್ಯವನ್ನು ಮಾಡಿದ್ದು ಯಾರಿಗೋಸ್ಕರ ಅಂತ ಕೇಳಿದ್ರೆ ಇದು ದ್ರೌಪದಿಗೋಸ್ಕರವಾಗಿ ಮಾಡಿದ್ದು ಎಂಬುದಾಗಿ ಬರೀತಾರೆ ಆಚಾರ್ಯರು. ಅದರ ಮೇಲೊಂದು ವಾಕ್ಯ ಹೇಳ್ತಾರೆ, ವಿರಿಚ್ಚ ತಲೆ ಕಾಣಮಾಟ್ಟಾದವನ್ ವೆರಂಕழுத்து ಕಾಣಮಾಟ್ಟಾನಿರೇ. ಆಕೆಯ ಬಿಚ್ಚಿದ ಮುಡಿಯನ್ನೇ ನಾಮ ನೋಡೋಕ್ಕಾಗೋದಿಲ್ಲ ನನ್ನ ಕಣ್ಣಲ್ಲಿ. ನಿನ್ನ ಮುಡಿಯನ್ನು ಮುಡಿಯುವುದು ನನ್ನ ಕರ್ತವ್ಯ. ಕೌರವರು ನಾನು ಕೊಲ್ತೇನೆ ಅಂತ ಅವಳ ಪ್ರತಿಜ್ಞೆಯನ್ನು ತನ್ನ ಕರ್ತವ್ಯ ಅಂತ ಹೇಳಿದವನು, ಆಕೆಯ ಬಿಚ್ಚಿದ ತಲೆಯನ್ನೇ ಕಾಣಿದವನು, ಆಕೆಯ ಕೊರಳಲ್ಲಿ ಮಾಂಗಲ್ಯ ಇಲ್ಲದೆ ಇರೋದನ್ನು ನೋಡೋಕೆ ಇಷ್ಟಪಡ್ತಾನೆಯೇ. ದ್ರೌಪದಿಗೋಸ್ಕರವಾಗಿ ಪಾಂಡವರನ್ನು ಕಾಪಾಡಿದ. ಪಾಂಡವರ ಪುಣ್ಯಕ್ಕೋಸ್ಕರ ಕಾಪಾಡಲಿಲ್ಲ, ದ್ರೌಪದಿಗಾಗಿಯೇ ಪಾಂಡವರನ್ನು ಕಾಪಾಡಿದ್ದು. ಬಹಳ ಅದ್ಭುತವಾಗಿ ಬರೆದಿದ್ದಾರೆ ಪಿಳ್ಳುಲೋಕಾಚಾರ್ಯರು. ಅದು ತಾವೆಲ್ಲ ಸದಾ ಚಿಂತನೆ ಮಾಡಬೇಕಾದ ವಿಷಯ. ಇದನ್ನ ಯಾತಕ್ಕೆ ಹೇಳಿದೆ ಇವತ್ತು ಅಂದ್ರೆ, ಯುದ್ಧದಲ್ಲಿ ಭೀಷ್ಮ ದ್ರೋಣ ಕರ್ಣಾದಿಗಳನ್ನ ಕೃಷ್ಣ ಯಾವ ಗುಂಪಿನಲ್ಲಿ ಸೇರಿಸಿದ್ದ ಅದು ಸರಿಯೇ ಅನ್ನೋದನ್ನು ತಾವು ಚೆನ್ನಾಗಿ ಕಂಡುಕೊಳ್ಳಿ. ಇನ್ನು ಗೀತೋಪದೇಶದ ಸಾರಾಂಶವನ್ನು ಹೇಳಬೇಕಿವತ್ತು. ಎಷ್ಟು ಸಂಗ್ರಹವಾಗಿ ಹೇಳೋಕ್ಕಾಗುತ್ತೋ ಅಷ್ಟು ಸಂಗ್ರಹವಾಗಿ ಹೇಳೋಕೆ ಪ್ರಯತ್ನ ಪಡ್ತೇನೆ. ಗೀತಾರ್ಥ ರತ್ನನಿಧಿ ಎಂಬ ಪುಸ್ತಕದಲ್ಲಿ ಮೊದಲಿನ 6-7 ಅಧ್ಯಾಯಗಳು ಇಲ್ಲಿ ನಾನು ಹೇಳಬೇಕಾದನ್ನೆಲ್ಲ ಸಾರಭೂತವಾಗಿ ಸಂಕ್ಷೇಪವಾಗಿ ಹೇಳಿವೆ. ತಾವು ಪುಸ್ತಕವನ್ನೇ ಓದಿ ಅರಿಯಬೇಕು. ಆ 6-7 ಅಧ್ಯಾಯಗಳ ಸಾರಾಂಶವನ್ನು ಮಾತ್ರ ತಮಗೆ ರುಚಿ ಬರಲಿ ಅಂತ ಬಾಯಲ್ಲಿ ಹೇಳಿಬಿಡ್ತೇನೆ. ಕೃಷ್ಣಾವತಾರದ ಮೊದಲನೇ ಉದ್ದೇಶವೇನು, ಅದ್ರ ಬಗ್ಗೆ ಒಂದು ಲೇಖನ ಬರೆದಿದ್ದೇನೆ ದೊಡ್ಡದಾಗಿ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಈ ಶ್ಲೋಕ ನೀವೆಲ್ಲ ಕೇಳಿದ್ದೀರಿ. ಅದರ ಹಿಂದೆ ಮುಂದೆ ಇನ್ನೂ 2 ಶ್ಲೋಕಗಳಿವೆ. ನಮ್ಮಂತೆ ಅಂದ್ರೆ ಅರ್ಜುನ ಭೀಷ್ಮ ಅಥವಾ ನಾವು ನೀವು ಇವತ್ತಿದ್ದೇವಲ್ಲ, ನಮ್ಮಂತೆ ಉಪ್ಪು ಹುಳಿ ಖಾರ ತಿನ್ನುವ ತ್ರಿಗುಣಾತ್ಮಕ ಅಂದ್ರೆ ಸತ್ವ ರಜಸ್ಸು ತಮಸ್ಸುಗಳಿಗೆ ಆಶ್ರಯವಾಗಿರುವ ಶರೀರವನ್ನ
ಭಗವಂತ ಆಶ್ರಯಿಸಿಲ್ಲ. ನಮ್ಮ ಶರೀರ ಬೇರೆ, ಅವನ ಶರೀರ ಬೇರೆ. ಪ್ರಕೃತಿಂ ಸ್ವಾಮವಷ್ಟಭ್ಯ ಸಂಭವಾಮಿ ಆತ್ಮಮಾಯಯ ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್. ಅರ್ಜುನ, ಹುಟ್ಟು ಸಾವು ಇಲ್ಲದವನು ಕಾಣೆಯ ನಾನು. ಅಜೋಪಿ ಸನ್ ಅವ್ಯಯಾತ್ಮ, ನಾನು ಕರ್ಮಕ್ಕೋಸ್ಕರವಾಗಿ ಕರ್ಮ ಸವಿಸಬೇಕು ಅಂತ ದೇವಿಕಿ ಹೊಟ್ಟೆಯಲ್ಲಿ ಬಂದವನಲ್ಲ. ನಾನು ಅವ್ಯಾತ್ಮನಾಗಿದ್ದೇನೆ. ಮಾತ್ರ ಹುಟ್ಟಿ ಬಂದಿದ್ದೀಯಲ್ಲ ನನ್ನ ಹಾಗೆ ಅಂತ ಕೇಳಿದ್ರೆ, ಆತ್ಮಮಾಯ, ನನ್ನ ಸಂಕಲ್ಪದಂತೆ ಬರ್ತೇನೆ. ಇದು ಸ್ವೇಚ್ಛಾವತಾರ. ನೀನು ನಿನ್ನ ಇಷ್ಟದಂತೆ ಕುಂತಿ ಹೊಟ್ಟೆಯಲ್ಲಿ ಬರಲಿಲ್ಲ. ನೀನೇ ಮಗ ಆಗಬೇಕು ಅಂತ ಕುಂತಿ ತಪಸ್ ಮಾಡಲಿಲ್ಲ. ಅವಳೇ ತಾಯಿ ಆಗಬೇಕು ಅಂತ ನೀನು ತಪಸ್ ಮಾಡಲಿಲ್ಲ. ನಿಮ್ಮಿಬ್ಬರ ಕರ್ಮ ಧರ್ಮದ ನಂಟಿನಂತೆ ಬಂದಿದ್ದೀಯೇ. ನೀನು ಕರ್ಮವಶ್ಯ, ನಾನು ಕರ್ಮವಶ್ಯನಲ್ಲ ಅಂತ ಅವತಾರದ ರೀತಿಯನ್ನು ಹೇಳಿದ. ಮುಂದಿನ ಶ್ಲೋಕದಲ್ಲಿ ಅವತಾರದ ಕಾಲವನ್ನು ಹೇಳ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ. ಅವತಾರ ಕ್ರಮ, ಅವತಾರ ಕಾಲ, ಅವತಾರ ಪ್ರಯೋಜನ, ಇದನ್ನು 3 ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಧರ್ಮಕ್ಕೆ ಆಪತ್ತು ಯಾವಾಗ ಬರ್ತದೆಯೋ, ಸೂರ್ಯನಿಗೆ ಮೋಡ ಮುಸುಕಿದಂತೆ, ಸೂರ್ಯ ಇದ್ದರೂ ಕಾಣದೇ ಇರುವಂತೆ, ಧರ್ಮಕ್ಕೆ ಚ್ಯುತಿ ಇಲ್ಲ. ಆದರೆ ಧರ್ಮ ಇದ್ದರೂ ಲೋಕಕ್ಕೆ ಪ್ರಯೋಜನವಿಲ್ಲದೆ ಇರುವಂತೆ ಒಂದು ಗ್ಲಾನಿ, ಒಂದು ಮಂಕು, ಭೀಷ್ಮನಿಗೆ ದ್ರೋಣನಿಗೆ ಮಂಕು ಬಂದುಬಿಡ್ತು ನೋಡಿ. ಇದಕ್ಕಿಂತ ಏನ್ ಪ್ರಮಾಣ ಬೇಕು ನಿಮಗೆ? ಒಬ್ಬ ರಾಣಿ 1 ತಿಂಗಳ ಹಿಂದೆ ಪಟ್ಟಾಭಿಷೇಕ ಆದವಳನ್ನ ಪಶುವಿಗಿಂತ ಹೀನಾಯವಾಗಿ ಸಭೆಯಲ್ಲಿ ಹಿಡಿದು ಜಡೆ ಎಳೆದಾಡಿ ಸೀರೆ ಸೆಳೀತಾ ಇದ್ದಾರೆ. ಇದು ತಪ್ಪು, ನಾನಲ್ಲಿ ಕೂಡಬಾರದು ಅನ್ನುವ ಬುದ್ಧಿ ಬರಲಿಲ್ಲ. ಮಂಕು ಅಡರಿತು ಭೀಷ್ಮನ ಬುದ್ಧಿಗೆ. ಭೀಷ್ಮನಿಗೆ ಏನು ರೋಗವಾಯಿತು ಅಂತ ಕೇಳಬೇಕು. ತಿಳಿಲಿಲ್ವೇ? ನಮಗೆ ತಿಳಿಯುತ್ತೆ, ನಿಮಗೆ ತಿಳಿಯುತ್ತೆ. ದ್ರೋಣನ ಬುದ್ಧಿಗೆ ಏನು ಮಂಕಾಯಿತು? ಗ್ಲಾನಿರ್ಭವತಿ ಭಾರತ. ಧರ್ಮಕ್ಕೂ ಮಂಕು ಬಂದ್ರೆ ಏನಾಗುತ್ತೆ? ಅಭ್ಯುತ್ಥಾನಂ ಅಧರ್ಮಸ್ಯ. ಅಧರ್ಮಕ್ಕೆ ನೀವು ಪ್ರೋತ್ಸಾಹ ಕೊಡೋದು ಬೇಡ. ಧರ್ಮವನ್ನ ಬಿಟ್ಟರೆ ಸಾಕು, ಅಧರ್ಮ ತಾನೇ ಮೇಲಕ್ಕೆ ಬರುತ್ತೆ, ಆಟೋಮ್ಯಾಟಿಕ್ ಇದ್ದ ಹಾಗೆ. ಈ ಟಕಾಟಿಕಿ ಅಂತ ಇಟ್ಟಿರ್ತಾರೆ ನೋಡಿ ಪಾರ್ಕ್ಗಳಲ್ಲಿ. ಒಂದು ಕಡೆ ಹುಡುಗರು ಭಾರ ಕೂತ್ರೆ ಇನ್ನೊಂದು ಕಡೆ ಆಟೋಮ್ಯಾಟಿಕ್ ಆಗಿ ಎದ್ದು ಬಿಡುತ್ತೆ. ಅದು ಧರ್ಮ ಮುಳುಗಿದ್ರೆ ಅಧರ್ಮ ಮೇಲೆ ಕೇಳುತ್ತೆ. ಧರ್ಮ ಏವ ಹತೋ ಹಂತಿ ಧರ್ಮೋ ರಕ್ಷತೆ ರಕ್ಷಿತಃ. ಧರ್ಮವನ್ನು ನೀವು ಕೊಂದ್ರೆ ಅದು ನಿಮ್ಮನ್ನು ಕೊಲ್ಲುತ್ತೆ. ಧರ್ಮ ಸಾಯೋದಿಲ್ಲ, ನಿಮ್ಮನ್ನು ಸಾಯಿಸುತ್ತೆ. ಅದು ಧರ್ಮವನ್ನು ನೀವು ರಕ್ಷಿಸಿದ್ರೆ ಅದು ನಿಮ್ಮನ್ನು ರಕ್ಷಿಸುತ್ತೆ. ಎರಡನೇ ಮಾತು ಎಲ್ಲರೂ ಹೇಳ್ತಾರೆ, ಮೊದಲನೇದು ಬಿಟ್ಬಿಡ್ತಾರೆ. ಧರ್ಮಾಚರಣೆ ಮಾಡುವುದು ಬೇಕು. ಭೀಷ್ಮ ಏನ್ ಧರ್ಮಾಚರಣೆ ಮಾಡಿದ? ಕೂತಿದ್ದ, ದೆವ್ವದ ಕೂತಿದ್ದ. ಒಬ್ಬರು ಆಕ್ರೋಶ ಆಗಿಬಿಡ್ತು. ಮಹಾಭಾರತ ಪ್ರವಚನ ಹೇಳ್ತಾ ಇದ್ದೆ, ಅವರ ಆಕ್ರೋಶವಾಯಿತು. ಕೆಟ್ಟ ಮಾತಲ್ಲಿ ಬೈದರು ಭೀಷ್ಮನಿಗೆ. ಅವನಿಗೆ ಮದುವೆ ಆಗಿರಲಿಲ್ಲ ಅಂತ ಹೇಳಿ ಹಿ ವಾಸ್ ಎಂಜಾಯಿಂಗ್ ದಿ ಸೀನ್ ಆಫ್ ದ್ರೌಪದಿ ಬೀಯಿಂಗ್ ಎಕ್ಸ್ಪೋಸ್ಡ್ ಅಂದ್ಬಿಟ್ಟು. ಇದು ನಿಜವೋ ಸುಳ್ಳೋ ನಮಗೆ ಗೊತ್ತಿಲ್ಲ. ಅವನ ಸೈಕಾಲಜಿ ಏನಿತ್ತು, ಅಷ್ಟು ಕೆಟ್ಟವನಿರಲಿಲ್ಲ ಭೀಷ್ಮ ಪ್ರಾಯಶಃ. ಆದರೆ ನಿಸ್ಸಹಾಯಕ ನಿಸ್ಸಹಾಯಕ ಅಂತ ಹೇಳಿಕೊಳ್ಳುವ ಕ್ಲೀಬವದ್ವಚನಂ ಅರ್ಥಸ್ಯ ಪುರುಷೋದಾಸಃ. ಈ ಒಬ್ಬ ಬುದ್ಧಿವಂತ ಹೇಳೋ ಮಾತೆ ಇದು. ಯುದ್ಧಾರಂಭದಲ್ಲಿ ಧರ್ಮರಾಜ ಹೋಗಿ ಭೀಷ್ಮನ ಕಾಲಿಗೆ ಬಿದ್ದು, ತಾತ ಕೊನೆಗೂ ನೀವು ಈ ಕಡೆಯ ನಿಂತ್ರ, ನಮ್ಗೆ ಯುದ್ಧ ಮಾಡೋ ಕಪ್ಪಣೆ ಕೊಟ್ರ, ಮಾಡ್ಲೆ ಅಂತ ಕೇಳಿದ್ರೆ ಕಣ್ಣೀರ್ ಹಾಕ್ತಾನೆ ಭೀಷ್ಮ. ತಲೆಗೆಲ್ಲ ಪೇಟ ಗೀಟ ಕಟ್ಕೊಂಡಿದ್ದಾನೆ, ಮೈಗೆಲ್ಲ ನಾವಾರು ಬಿಗಿದುಕೊಂಡು ಕವಚ ಗಿವಚ ಹಾಕಿ, ನಾನೇನ್ ಮಾಡ್ಲೋ ಮಗು? ಅರ್ಥಸ್ಯ ಪುರುಷೋದಾಸಃ. ಮನುಷ್ಯ ಹಣಕ್ಕೆ ಗುಲಾಮನಪ್ಪ ಅಂತ. ಈ ಮಾತನ್ನು ಧರ್ಮಶಾಸ್ತ್ರ ತಿಳಿದವನು, ವಿಷ್ಣು ಸಹಸ್ರನಾಮ ಹೇಳುವ ಭಕ್ತ ಹೇಳುವ ಮಾತೆ ಇದು. ಅರ್ಥಸ್ಯ ದಾಸನಂತೆ ಇವನು. ಅಂದ್ರೆ ದುರ್ಯೋಧನನ ಉಪ್ಪಿನ ಋಣವನ್ನ ತಿಂದಿದ್ದೇನೆ ಎಂದ. ನಾನೆಲ್ಲ ದೊಡ್ಡದಾಗಿ ಬರೆದಿದ್ದೇನೆ ಮಹಾಭಾರತ ಪಾತ್ರ ಪ್ರಪಂಚದಲ್ಲಿ. ಭೀಷ್ಮ ತನ್ನ ತಂದೆಯ ಕ್ಷುಲ್ಲಕ ಕಾಮೇಚ್ಛಾ ಪರಿಪೂರ್ಣಕ್ಕೋಸ್ಕರ ರಾಜ್ಯವನ್ನು ಪರಿತ್ಯಾಗ ಮಾಡಿದ್ರಿಂದಲೇ ಇಷ್ಟೆಲ್ಲ ಸಮಸ್ಯೆ ಉದ್ಭವವಾಗಿದ್ದು. ಸತ್ಯವತಿ ಹೇಳಿದ್ಲು, ಆಯ್ತು ಪ್ರತಿಜ್ಞೆ ಮಾಡಿದ್ದೆ, ನಮ್ಮ ತಂದೆ ಮಾತು ಕೊಟ್ಟಿದ್ದೆ, ಅದೆಲ್ಲ ಮುಗಿದೋಯ್ತು, ಈಗ ನೀನೇ ರಾಜ್ಯ ವಹಿಸ್ಕೊಂಡ್ಬಿಡು, ಅನಾಥವಾಗಿದೆ ಅಂತ ಹೇಳಿದಾಗ ಆಪತ್ಕಾಲ ಅಂತ ರಾಜ್ಯ ವಹಿಸ್ಕೊಂಡಿದ್ರೆ ಈ ಸಮಸ್ಯೆಗಳು ಬರ್ತಿರ್ಲಿಲ್ಲ. ಪ್ರತಿಜ್ಞೆ ದೊಡ್ಡದು ಅಂದ, ರಾಜ್ಯ ದೊಡ್ಡದು ಅನ್ಲಿಲ್ಲ. ರಾಷ್ಟ್ರ ದೊಡ್ಡದು ಅಂತ ಹೇಳೋದಿಲ್ಲ, ಪಾರ್ಟಿ ದೊಡ್ಡದು ಅಂತ ಹೇಳ್ತಾರೆ. ಪಾರ್ಟಿ ದೊಡ್ಡದಲ್ಲ, ನನ್ನ ಕುಟುಂಬ ದೊಡ್ಡದು ಅಂತ ಹೇಳ್ತಾರೆ. ನನ್ನ ಕುಟುಂಬ ಅಲ್ಲ, ಮಕ್ಕಳು ಸತ್ರು ಪರವಾಗಿಲ್ಲ, ನಾನು ದೊಡ್ಡವನು ಅಂತ ಹೇಳ್ತಾರೆ. ಇದು ವ್ಯರ್ಥವಾದ ಅಹಂಕಾರ. ರಾಷ್ಟ್ರ, ದೇವರು, ಧರ್ಮ ಇದಕ್ಕಿಂತ ಮೇಲಾದದ್ದು ಯಾವುದೂ ಇಲ್ಲ. ಬಿಟ್ಟಾದನ್ನು ಭೀಷ್ಮ. ಹಿ ಅಬ್ಡಿಕೇಟೆಡ್ ಫಾರ್ ನೋ ಪರ್ಪಸ್. ರಾಮಚಂದ್ರ ಅರಣ್ಯಕ್ಕೆ ಹೋದದ್ರಲ್ಲಿ ಪುರುಷಾರ್ಥ ಏನಿತ್ತು? ರಾಜಕಾರಣ ಇತ್ತು. ರಾವಣಾದಿಗಳು ಸಂಹಾರ ಮಾಡೋದಿತ್ತು. ಭರತನ ತಾಯಿ ಕೇಳಿದ್ದನ್ನು ನೆಪ ಮಾಡಿಕೊಂಡ.
ಭೀಷ್ಮನಿಗೆ ಅಂಥದ್ದೇನು ನೆಪ ಇರಲಿಲ್ಲ, ಪ್ರಮಾದವಾದ ರಾಜಕಾರಣ ಇರಲಿಲ್ಲ, ಎಂಟಿ ಅಬ್ಡಿಕೇಶನ್, ಅರ್ಥವಿಲ್ಲ ಅದು. ಅವನು ಬಿಟ್ಟದ್ರಿಂದ ಇವನ ಉಪ್ಪನ್ನು, ಭೀಷ್ಮನ ಉಪ್ಪನ್ನು ದುರ್ಯೋಧನ ತಿಂದನೇ ಹೊರತು ದುರ್ಯೋಧನ ಉಪ್ಪನ್ನು ಭೀಷ್ಮ ತಿನ್ನಲಿಲ್ಲ. ಇದು ವ್ಯರ್ಥವಾದ ಭ್ರಾಂತಿ. ಇವನು ಹೇಳ್ದ, ಪಕ್ಕದ ರಥದಲ್ಲಿ ಕೂತಿದ್ದ ದ್ರೋಣ ನಮಸ್ಕಾರ ಮಾಡಿದ್ದ ಧರ್ಮರಾಜ. ಆ ದ್ರೋಣನು ಅದೇ ಮಾತನ್ನು ಹೇಳ್ತಾನೆ, ಅರ್ಥಸ್ಯ ಪುರುಷೋ ದಾಸಃ. ಸ್ವಾಮಿ, ಇವರಿಗೆಲ್ಲ ಏನಾಗಿದೆ ಮಂಕು? ಯಾವ ಆಸ್ಪತ್ರೆಗೆ ಹೋದ್ರು? ಏನು ಆಪರೇಷನ್ ಮಾಡಿಸ್ಕೊಂಡ್ ಬಂದ್ರು ಇವರು? ಇವರೇನು ಗಂಡಸರೇ? ಇವರಿಗೆಲ್ಲ ಧರ್ಮದ ಬುದ್ಧಿ ಇತ್ತೆ, ಎಲ್ಲಿ ಹೋಯ್ತು? ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಗಂಡಸರ ಗಂಡಸ್ತನವೆಲ್ಲ ಹೋದ ಮೇಲೆ ಮಹಾಪುರುಷನಾದ ನಾನೇ ಬರಬೇಕಾಗತ್ತೆ ಎಂದ ಕೃಷ್ಣ. ಅವತಾರದ ಉದ್ದೇಶವನ್ನು ಹೇಳ್ತಾನೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ನೋಡಿ, ಕ್ರಮ ನೋಡಿ. ರಾಮಾನುಜಾಚಾರ್ಯರು ಭಾಷ್ಯದಲ್ಲಿ ಈ ಕ್ರಮದ ಮೇಲೆ ತುಂಬಾ ಎಚ್ಚರಿಕೆಯಿಂದ ಬರೀತಾರೆ. ದೇಶಿಕರು ತಾತ್ಪರ್ಯ ಚಂದ್ರಿಕೆ ಇನ್ನೂ ದೊಡ್ಡದಾಗಿ ಮಾಡ್ತಾರೆ. ಸಾಧು ಪರಿತ್ರಾಣ ಮೊದಲನೇ ಉದ್ದೇಶ, ದುಷ್ಕೃದ್ ವಿನಾಶ ಎರಡನೇ ಪ್ರಯೋಜನ. ಸಾಧು ಪರಿತ್ರಾಣ ಅಂದ್ರೇನು? ಸಾಧು ಅಂದ್ರೆ ಅಯ್ಯೋ ಪಾಪ ಅವರು ತುಂಬಾ ಸಾಧು ಅಂದ್ರೆ ಗುಡ್ ಫಾರ್ ನಥಿಂಗ್, ಯೂಸ್ಲೆಸ್ ಫೆಲೋಸ್. ಇದು ಸಾಧು ಶಬ್ದಕ್ಕೆ ಇವತ್ತು ನಾವು ಅರ್ಥ ಮಾಡ್ತೇವೆ. ಎಂತೆಂಥ ಸಂಸ್ಕೃತ ಶಬ್ದಗಳಿಗೆ ಎಷ್ಟು ಆಘಾತಕರವಾದ ಅರ್ಥ ಮಾಡ್ತೇವೆ ನೋಡಿ. ಅದಲ್ಲ ಸಾಧು ಅಂದ್ರೆ. ಭಗವದ್ ಭಕ್ತಾಗ್ರೇಸರರು ಅವನನ್ನು ಕಾಣದೇ ಇದ್ರೆ ಒಂದು ಕ್ಷಣವೂ ಯುಗದಂತೆ ತಿಳ್ಕೊಂಡು ಪ್ರಾಣ ಬಿಟ್ಬಿಡ್ತೇನೆ ಎನ್ನುವಂಥ ಭಕ್ತರು ಅವರನ್ನು ಅನುಗ್ರಹ ಮಾಡುವುದಕ್ಕಾಗಿ, ಅವರ ಹೊರಗಿನ ಕಣ್ಣುಗಳಿಗೂ ಕಾಣಿಸುವುದಕ್ಕಾಗಿ ಅವತಾರವೇ ಹೊರತು ದುಷ್ಟರನ್ನು ಕೊಲ್ಲುವುದು ದೇವರಿಗೆ ದೊಡ್ಡ ಕೆಲಸ ಅಲ್ಲ. ಕೂತ ಕಡೆಯೇ ಸಂಕಲ್ಪ ಮಾಡಬಹುದಾಗಿತ್ತು. ರಾವಣ ಸಾಯಲಿ, ಕುಂಭಕರ್ಣ ಸಾಯಲಿ, ಕಂಸ ಸಾಯಲಿ, ದುರ್ಯೋಧನಾದಿಗಳು ಹತರಾಗಲಿ, ಕೂತಲ್ಲಿಂದ ವೈಕುಂಠದಿಂದಲೇ ಸಂಕಲ್ಪ ಮಾಡಿದ್ರೆ ಎಲ್ಲ ನಡೆದು ಹೋಗ್ತಿತ್ತು. ಆದರೆ ತನ್ನನ್ನು ಇಲ್ಲಿ ಕಣ್ಣಿಂದ ದೇಶಕಾಲ ವರ್ತಮಾನಗಳಲ್ಲಿ ಕಾಣಬೇಕೆಂಬುವರನ್ನ ತಾನು ಸಾಕ್ಷಾತ್ತಾಗಿ ತೋರಿಸುವುದಕ್ಕೆ ಇಲ್ಲಿಯೇ ಬರಬೇಕಾದ್ದರಿಂದ ಅದೇ ಅವತಾರ ಪ್ರಯೋಜನ. ಮೊದಲನೇದು ವಿದುರನನ್ನ, ಅಕ್ರೂರನನ್ನ, ಮಾಲಾಕಾರನನ್ನ, ಕುಂತಿಯಂತ ಭಕ್ತೆಯನ್ನ, ದ್ರೌಪದಿಯಂತ ಭಕ್ತೆಯನ್ನ ಸಾಕ್ಷಾತ್ತಾಗಿ ತನ್ನನ್ನ ತೋರಿಸಿ ಅನುಗ್ರಹ ಮಾಡುವುದೇ ನಿಜವಾದ ಅವತಾರದ ಪ್ರಯೋಜನ. ಅದನ್ನು 4ನೇ ಅಧ್ಯಾಯದಲ್ಲಿ ಪ್ರಾಸಂಗಿಕವಾಗಿ ಅರ್ಜುನ ಪ್ರಶ್ನೆಯನ್ನೇ ಕೇಳಿದರು. ಅದಕ್ಕೆ ಉತ್ತರ ರೂಪದಲ್ಲಿ ದೊಡ್ಡ ಉತ್ತರವನ್ನು ಕೊಟ್ಟಿರುವುದರಿಂದ ಈ ಅಧ್ಯಾಯಕ್ಕೆ ನಮ್ಮ ಸಂಪ್ರದಾಯದಲ್ಲಿ ಅವತಾರಾಧ್ಯಾಯ ಅಂತ ಹೇಳ್ತಾರೆ. ಜ್ಞಾನಯೋಗ ಅಂತ ಕರೀತಾರೆ ಕೆಲವರು. ಇಲ್ಲ, ಇದು ಅವತಾರಾಧ್ಯಾಯ. ಭಗವಂತನ ಅವತಾರದ ಮರ್ಮವನ್ನು ತಿಳಿಸೋದು. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ. ನಾನು ಯಾತಕ್ಕೆ ಅವತಾರ ಮಾಡ್ತೇನೆ, ಯಾವ ರೀತಿ ಮಾಡ್ತೇನೆ, ಯಾವ ಕಾಲದಲ್ಲಿ ಮಾಡ್ತೇನೆ ಅನ್ನೋ ತತ್ವವನ್ನು ಯಾವನು ಹೀಗೆ ತಿಳ್ಕೊಳ್ತಾನೆಯೋ, ತ್ಯಕ್ತ್ವಾ ದೇಹಂ ಪುನರ್ಜನ್ಮನಹಿತಿ ಮಾಮೇತಿ ಸೋರ್ಜುನ. ಶರೀರದ ಕೊನೆಯಲ್ಲಿ ಅವನು ನನ್ನನ್ನೇ ಬಂದು ಸೇರ್ತಾನೆ, ಮೋಕ್ಷವಾಗತ್ತೆ ಅಂತ 18ನೇ ಅಧ್ಯಾಯದ ಕೊನೆಯಲ್ಲಿ ಹೇಳಬೇಕಾದ ಫಲಶ್ರುತಿಯನ್ನು 4ನೇ ಅಧ್ಯಾಯದ ಪ್ರಾರಂಭದಲ್ಲಿಯೇ ಹೇಳಿಬಿಟ್ಟ ಭಗವಂತ. ಇದು ಅವತಾರದ ಹೃದಯ. ಇದನ್ನು ನೀವು ಅರ್ಥ ಮಾಡಿಕೊಳ್ಳದೆ ಇದ್ರೆ ಮಹಾಭಾರತ ಭಾಗವತ ಏನು ಓದಿಯೂ ಪ್ರಯೋಜನ ಆಗೋದಿಲ್ಲ. ನಮ್ಮಂಥ ಶರೀರ ಅಲ್ಲ ಭಗವಂತನಿಗೆ. ಸರ್ವಜ್ಞನಾದವನಿಗೆ ಎಲ್ಲಿ ಏನ್ ನಡೀತಾ ಇದೆ ಅನ್ನೋದು ಗೊತ್ತು. ಧರ್ಮವನ್ನು ಮೇಲಕ್ಕೆತ್ತುವುದೇ ಅವನ ಪ್ರಯೋಜನ. ಅದನ್ನು ಅಲ್ಲಿಂದಲೇ ಮಾಡಬಹುದಾಗಿದ್ದರು. ಲೋಕದಲ್ಲಿರುವ ಸತ್ಪುರುಷರಿಗೆ, ಭಕ್ತರಿಗೆ ತನ್ನನ್ನ ಕಣ್ಣಿಂದ ತೋರಿಸಬೇಕು, ಅವರನ್ನು ಆಲಿಂಗನ ಮಾಡಿಕೊಳ್ಳಬೇಕು, ಕೆಲವರನ್ನು ನಾನಾ ರೀತಿಯಲ್ಲಿ ಅನುಗ್ರಹ ಮಾಡಬೇಕು ಎಂಬುದಕ್ಕಾಗಿ ಅವತಾರದ ಉದ್ದೇಶ. ದೊಡ್ಡ ಅಧ್ಯಾಯ ಬರೆದಿದ್ದೇನೆ. ಗೀತೋಪದೇಶ ಯಾತಕ್ಕಾಯಿತು 2ನೇ ಟಾಪಿಕ್ಕು. ಅದ್ರಲ್ಲಿ ಹೇಳ್ತಾರೆ, ಕರ್ಮಜ್ಞಾನ ಭಕ್ತಿ ಯೋಗಗಳನ್ನ ಅರ್ಜುನನಿಗೆ ಉಪದೇಶ ಮಾಡುವುದಕ್ಕಾಗಿ ಅವತಾರವಾಯಿತು ಅಂತ ನೀವು ಕೆಲವರು ಭಾವನೆ ಮಾಡಿಕೊಳ್ಬಹುದು. ಹಾಗಲ್ಲ. ರಥ ನಡೆಸ್ತಾ ಇದ್ದ ಇವನು ದಿಢೀರಂತ ಪ್ರಶ್ನೆ ಕೇಳ್ತಾನೆ. ಯುದ್ಧ ಮಾಡೋದಿಲ್ಲ ಅಂತ ಪೂರ್ವ ಪಕ್ಷ ಮಾಡಿ ಬಿಲ್ಲು ಬಾಣ ಕೆಳಗೆ ಹಾಕ್ತಾನೆ. ಇದೆಲ್ಲ ಅನಿರೀಕ್ಷಿತ. ಭಗವತ್ ಸಂಕಲ್ಪದಲ್ಲಿ ಇತ್ತು. ಆದ್ರೆ ಹಾಗೆ ಅಲ್ಲೇ ಅವತ್ತೇ ಆ ಕ್ಷಣದಲ್ಲೇ ಮಾಡ್ತಾನೆ ಅನ್ನೋದು ಕಲ್ಪನೆ ಇಲ್ಲ. ಅವನಿಗೂ ಸ್ವಾತಂತ್ರ್ಯವಿತ್ತು. ಆದ್ರೆ ಉಪದೇಶ ಯಾತಕ್ಕಾಯಿತು ಅಂತ ಕೇಳಿದ್ರೆ, ಯಶ್ರೇಯಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ಪ್ರಪನ್ನಂ. ಅವನು ಹೇಳೋ ಮಾತನ್ನೆಲ್ಲ, ಅಬದ್ಧವಾದದ್ದನ್ನೆಲ್ಲ ಪೂರ್ತಿ ಹೇಳೋದಕ್ಕೆ ಅವಕಾಶ ಕೊಟ್ಟುಬಿಟ್ಟ ಕೃಷ್ಣ. ಸುಮ್ಮನೆ ತಲೆ ತಗ್ಗಿಸಿ ಕೂತಿದ್ದ. ಬೊಗಳೋದೆಲ್ಲ ಬೊಗಳಿ ಆಯಿತು ಅಂದ. ಆಮೇಲೆ ಅವನನ್ನು ಒಂದೇ ಮಾತಿನಲ್ಲಿ, ನಾಚಿಕೆ ಆಗೋದಿಲ್ಲ ನಿನಗೆ ಅಂತ ಕೇಳಿದ. ಏನ್ ಹೇಳ್ತಾ ಇದ್ಯೋ ನೀನು? ಅಹಂ ಕೃಷ್ಣ ರಣೋತ್ಸವ. ಏನ್ ಮಾತಾಡಿದ್ಯೋ ಹಿಂದೆ ವನಪರ್ವದಲ್ಲಿ? ನಿಮಂತ್ರಣೋತ್ಸವೋ ಗಾವಃ ನಿಮಂತ್ರಣೋತ್ಸವೋ ವಿಪ್ರಾಹ.
ಬ್ರಾಹ್ಮಣರಿಗೆ ಯಾರ ಮನೆಯಲ್ಲಾದ್ರೂ ಊಟಕ್ಕೆ ಕರೆದ್ರೆ ಸಂತೋಷವಂತೆ. ಗಾವೋ ನವತೃಣೋತ್ಸವ, ಗೋವುಗಳಿಗೆ ಹೊಸ ಹುಲ್ಲು, ಇಬ್ನಿ ಮೇಲಿರುವಂತಹ ಹುಲ್ಲು ಕಂಡ್ರೆ ತುಂಬಾ ಇಷ್ಟ. ಭರ್ತಾರೋತ್ಸವೋ ನಾರ್ಯ, ಹೊರಗಡೆ ಆಫೀಸ್ಗೆ ಹೋದ ಯಜಮಾನರು ಮನೆಗೆ ಬಂದ್ರೆ ಸಾಯಂಕಾಲ ಬೇಗ ಸಿನಿಮಾ ಟೈಮ್ಗೆ ಮುಂಚೆ, ಅದು ಸ್ತ್ರೀಯರಿಗೆ ಅದೇ ದೊಡ್ಡ ಹಬ್ಬ. ಅರ್ಜುನ, ನಿನಗೇನು ಹಬ್ಬ ಅಂತ ಕೇಳಿದ್ರೆ, ಅಹಂ ಕೃಷ್ಣ ರಣೋತ್ಸವ, 13 ವರ್ಷ ಕಾದಿದ್ದೇನೆ ಸ್ವಾಮಿ, ಕತ್ತಿ ಬಿಲ್ಲು ಬಾಣ ಎಲ್ಲ ತಯಾರು ಮಾಡಿಕೊಂಡು ಕೌರವ್ರ ಜೊತೆಯಲ್ಲಿ ಯುದ್ಧ ಯಾವತ್ತು ಬರುತ್ತೆ ಅಂತ ಬಾಣ ಚೂಪ್ ಮಾಡ್ಕೊಂಡು ಕಾದಿದ್ದೇನೆ ಅಂತ ಹೇಳ್ತಿದ್ದವನು ನೀನು ನಪುಂಸಕನಂತೆ ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತೀಯಲ್ಲ, ನಾಚಿಕೆ ಆಗೋದಿಲ್ವೇ ಅಂತ ಕೇಳಿದ. ಏನಾಗಿತ್ತು ಅರ್ಜುನನಿಗೆ ಅಂತ ಕೇಳಿದ್ರೆ, ಧೃತರಾಷ್ಟ್ರ ಸಂಜಯನ ಕೈಲಿ ಹೇಳಿ ಕಳಿಸಿದ್ನಲ್ಲ ಪೂರ್ವ ಪಕ್ಷ, ಅದು ಮಾತು ತಲೆಗೆ ನೆಟ್ಟು ಬಿಟ್ಟಿತ್ತು. ಭಿಕ್ಷೆ ಎತ್ತೋದಾದ್ರೂ ವಾಸಿ ಅಂತ ಹೇಳಿದ್ದ ಅವನು. ಅದೇ ಮಾತನ್ನ ವಿಷಾದ ಯೋಗದಲ್ಲಿ ಹೇಳ್ತಾನೆ. ಭೀಷ್ಮ ದ್ರೋಣ ಇವರೆಲ್ಲ ಎತ್ತಿ ಆಡಿಸಿ ಬೆಳೆಸಿದವರು, ಅವರಿಗೆ ಸಂತೋಷ ಆಗುವಂತೆ ಏನಾದ್ರು ಕೆಲಸ ಮಾಡಬೇಕೇ ಹೊರತು ಅವರನ್ನೇ ಕೊಂದು ಅವರ ರಕ್ತಸಿಕ್ತವಾದಂತಹ ಭೂಮಿಯಿಂದ ನನಗಾಗಬೇಕಾದ್ದೇನು, ಅವರೇ ನಮ್ಮನ್ನು ಕೊಂದರೆ ವಾಸಿ ಕೌರವರು, ನನಗೇನು ಬೇಡ ಅಂತ ನಯೋತ್ಸೈತಿ ಉಕ್ತ ತೂಷ್ಣೀಂ ಬಭೂವ, ಯುದ್ಧ ಮಾಡೋದಿಲ್ಲ ಅಂತ ವಿಸೃಜ್ಯ ಸಶರಂ ಚಾಪಂ, ಬಿಲ್ಲು ಬಾಣಗಳನ್ನು ಕೆಳಗೆ ಎಸೆದು ಬಿಟ್ಟ. ಗಾಂಡೀವಕ್ಕೆ ಆ ಶೋಚನೀಯ ಸ್ಥಿತಿ ಬಂದಿರಲಿಲ್ಲ. ಅರ್ಜುನ ಪ್ರತಿಜ್ಞೆ ಮಾಡಿದ್ದ, ಗಾಂಡೀವವನ್ನು ಯಾರಾದರೂ ಹೀಯಾಳಿಸಿದರೆ, ಧರ್ಮರಾಜ ತನ್ನ ಅಣ್ಣನನ್ನು ಯಾರಾದರೂ ಒಂದು ಕೆಟ್ಟ ಮಾತಾಡಿದ್ರೆ ಅವರ ತಲೆಯನ್ನು ಅಲ್ಲೇ ತೆಗೆದು ಬಿಡುತ್ತೇನೆ ಅಂತ ಪ್ರತಿಜ್ಞೆ ಇತ್ತು. ಇವತ್ತೊಂದು ಪ್ರಸಂಗ ತೋರಿಸ್ತೇನೆ. ಅದಕ್ಕೆ ಅಗ್ನಿದತ್ತವಾದದ್ದು. ಖಾಂಡವನವನ್ನು ಅಗ್ನಿ ಸುಡುವಾಗ ಅಗ್ನಿ ತನ್ನ ಅಜೀರ್ಣ ಹೋದದ್ದಕ್ಕೆ ಒಂದು ಮೆಮೆಂಟೋ ಕೊಟ್ಟ ಅರ್ಜುನನಿಗೆ, ಗಾಂಡೀವವೆಂಬ ಬಿಲ್ಲು, ಇನ್ನೊಂದು ಅಜೇಯವಾದ ರಥ, ಯಾರೂ ಪುಡಿ ಪುಡಿ ಮಾಡೋದಕ್ಕಾಗದೇ ಇರೋ ರಥ. ಆ ಗಾಂಡೀವದ ಮೇಲೆ ತುಂಬಾ ಅವನಿಗೆ ಆಸೆ. ಯಾರಾದಕ್ಕೆ ಬೈದ್ರೆ ತನಗೆ ಅವಮಾನ ಅಂತ ತಿಳ್ಕೊಂಡು ಅವರನ್ನು ತಲೆ ತೆಗಿತೇನೆ ಪ್ರತಿಜ್ಞೆ ಮಾಡಿದ್ದು ನೆಲದಲ್ಲಿ ಹಾಕಿದ್ದಾನೆ ಹೆಣದಂತೆ. ಇವತ್ತು ಅದನ್ನ ರಥೋಪಸ್ಥೋಪಾವಿಶತಿ, ತಲೆಗೆ ಮುಸುಕು ಹಾಕೊಂಡು ವಿಧವಿ ಅಂತ ಕೂತು ಬಿಟ್ಟ ರಥದಲ್ಲಿ. ಕೃಷ್ಣ ನೋಡಿದ, ಏನ್ ಹೇಳಿದೆ ನೀನು 5 ನಿಮಿಷಕ್ಕೆ ಮುಂಚೆ ಏನು ಹೇಳಿದೆಯೋ, ಸೇನೆಯೋರ್ ಭಯೋರ್ ಮಧ್ಯೆ ರಥಂ ಸ್ಥಾಪಯಮೇ ಹೆಚ್ಚುತ ಯಾವದೇತಾನ್ ನಿರೀಕ್ಷೇಹಂ ಯೋದ್ಧು ಕಾಮಾನವಸ್ಥಿತಾನ್ ಕೈರ್ಮಯಾಸ. ಹುಡುಗರು ಯಾರೋ ಗಲಾಟೆ ಮಾಡ್ತಿದ್ದಾರೆ, ಸ್ವಲ್ಪ ದಯವಿಟ್ಟು ಅವ್ರ ಮುಂದ್ಗಡೆ ಎಲ್ಲಾದ್ರ ಕಡೆ ಕೂರಿಸಿ ಒಂದು ಸಲ ಕಣ್ಣು ತುಂಬ ನೋಡಿಬಿಡ್ತೇನೆ ಯಾರ್ಯಾರು ಬಂದಿದ್ದಾರೆ ಯುದ್ಧದಲ್ಲಿ ನನ್ನ ಜೊತೆ ಯುದ್ಧ ಮಾಡೋದಕ್ಕೆ ಎಂಬುದಾಗಿ 2 ಸೈನ್ಯಗಳ ಮಧ್ಯದಲ್ಲಿ ನನ್ನ ರಥ ನಿಲ್ಲಿಸು ಅಂತ ಕೃಷ್ಣನಿಗೆ ಅಪ್ಪಣೆ ಮಾಡಿದ. ಟಾಂಗ ಹೊಡೆಯೋ ಸಾಹೇಬರ ಹಾಗೆ. ಕೃಷ್ಣನ್ ಏನ್ ತಿಳ್ಕೊಂಡ ಇವನು, ಲೈ ತಗೊಂಡೋಗಿ 2 ಸೈನ್ಯದ ಮಧ್ಯದಲ್ಲಿ ರಥಂ ಸ್ಥಾಪಯಮೇಚ್ಯುತ ಅಪ್ಪಣೆ ಮಾಡ್ತಿದ್ದಾನ ಅಹಂಕಾರ. ಕೃಷ್ಣ ನೋಡಿದ, 2 ಸೈನ್ಯದ ಮಧ್ಯದಲ್ಲಿ ನಿಲ್ಲಿಸಬೇಕೆ, ಯುದ್ಧದಲ್ಲಿ ಇದೆಲ್ಲ ಹಾಗೆಲ್ಲ ಕ್ರಮ ಇಲ್ವಲ್ಲ. ಈ ಕಡೆ ಪಾಂಡವರು ಈ ಕಡೆ ಕೌರವರು ನಿಂತಿದ್ದಾರೆ, 2 ಸೈನ್ಯದ ಮಧ್ಯದಲ್ಲಿ ನಿಲ್ಲಿಸಬೇಕಂತೆ ರಥವನ್ನ. ಯಾತಕ್ಕೆ ಅಂತ ಕೇಳಿದ, ಯಾವುದೇತಾ ನಿರೀಕ್ಷೇಹಂ, ನಾನೊಂದು ಸ್ವಲ್ಪ ಇವ್ರನ್ನೆಲ್ಲ ಕಣ್ಣು ಬಿಟ್ಟು ನೋಡ್ತೇನೆ ಎಂದ. ಮತ್ತೆ ಕಣ್ಣು ಮುಚ್ಕೊಂಡು ನೋಡಿದ್ದೇನೆ ಇಷ್ಟೊತ್ತು. ಭೀಷ್ಮನನ್ನವನೇ ನೋಡಿರ್ಲಿಲ್ವೇ, ಕಣ್ಬಿಟ್ಟು ನೋಡಿರ್ಲಿಲ್ವೇ, ದ್ರೋಣನ್ ಕಣ್ಬಿಟ್ಟು ನೋಡಿರ್ಲಿಲ್ವೇ, ಕರ್ಣನ ನೋಡಿರ್ಲಿಲ್ವೇ, ಅಶ್ವತ್ಥಾಮನ್ ನೋಡಿರ್ಲಿಲ್ವೇ, ದುರ್ಯೋಧನ, ಈ ಕೆಟ್ಟ ಮುಸುಡಿಗಳನ್ನ ಎಷ್ಟು ಸಲ ನೋಡಿದ್ದಾನೆ. ಇನ್ ತಿರುಗಿ ನೋಡೋದೇನಿದೆ ಅಂದ್ರೆ, ಅಲ್ಲ ಭೀಷ್ಮರ ಹತ್ರ ಒಂದ್ಸಲ ನಿಂತು ಕಣ್ಣು ತೆಗೆದು ನೀರು ತುಂಬಿಕೊಂಡು ನೋಡ್ಬಿಡ್ತೇನೆ ತಾತ, ನೀವು ನಿಶ್ಚಯವಾಗಿಯೂ ನಮಗೆ ಯುದ್ಧಕ್ಕೆ ಅಪ್ಪಣೆ ಕೊಟ್ಟಿದ್ದೀರಾ, ಆ ಕಡೆ ನಿಂತಿದ್ದಾರಾ, ಸುಡುವ ಕಣ್ಣುಗಳಿಂದ ನೋಡ್ತೇನೆ, ಅವನೇನು ಹೇಳ್ತಾ ನೀವು ನೋಡೋಣ ಅಂತ ಅವನ ಅಭಿಪ್ರಾಯ ಇರಬೇಕು. ಕೃಷ್ಣ ಮನಸ್ಸಲ್ಲಿ ಅಂದುಕೊಂಡ, ಪಾಪಿ ನೀನ್ ನೋಡಿದ್ರೆ ಅವರು ಸಾಯೋದಿಲ್ಲ ಕಾಣೋ, ನಾನ್ ನೋಡಬೇಕು ಕ್ರೂರ ದೃಷ್ಟಿಯಿಂದ ಅವರ ಪ್ರಾಣಗಳನ್ನು ತೆಗೆಯುವಂತೆ ಅಂತ. ಮುಂದೆ ಅರ್ಜುನನಿಗೆ ಪರಿಚಯ ಮಾಡುವ ನೆಪದಲ್ಲಿ ಸಾರಥಿಯಾಗಿ ಎಡಗೈಯಲ್ಲಿ ಸಾರಥ್ಯ ವಾಗೆ ಹಿಡ್ಕೊಂಡಿದ್ದಾನೆ. ಇವನೇ ಭೀಷ್ಮ, ಅವನೇ ದ್ರೋಣ, ಅವನೇ ಕರ್ಣ ಅಂತ ಒಬ್ಬೊಬ್ಬರನ್ನು ತೋರಿಸುವ ನೆಪದಲ್ಲಿ ಕ್ರೂರ ದೃಷ್ಟಿಯನ್ನ ಬೀರಿ ಅವರ ಪ್ರಾಣಗಳನ್ನು ಹೀರಿದ ಕೃಷ್ಣ. ಸಪದಿಸ ಕಿವಚೋ ನಿಶಮ್ಯ ಮಧ್ಯೆ ನಿಜ ಪರಯೋರ್ ಬಲಯೋ ರಥಂ ನಿವೇಶ್ಯ ಸ್ಥಿತವತಿ ಪರಸೈನಿಕಾಯು ಅಕ್ಷ್ಣಾಹೃತವತಿ ಪಾರ್ಥ ಸಖೇರತಿರ್ಮಮಾಸ್ತು. ಮೊದಲನೇ ಸ್ಕಂದ ಶ್ರೀಮದ್ ಭಾಗವತದಲ್ಲಿ ಭೀಷ್ಮ ತನ್ನ ಕೊನೆಗಳಿಗೆಯಲ್ಲಿ ಕೃಷ್ಣ ಮಾಡಿದ ಈ ಚಮತ್ಕಾರ, ಈ ಟ್ರಿಕ್ ಅನ್ನು ಕುರಿತೇ ಈ ಶ್ಲೋಕ ಹೇಳಿದ್ದ. ನನಗೆ ತಿಳಿಲಿಲ್ವೇ ಕೃಷ್ಣ, ನನ್ನ ಆಯುಸ್ಸನ್ನು ಹೀರಿಬಿಟ್ಟಿಲ್ಲ, ಪೂತನೆಯನ್ನ ಸ್ತನಪಾನ ಮಾಡಿ ಹೀರಿದಂತ ಅಲ್ಲ, ಕಣ್ಣಿನಿಂದಲೇ ಕೊಂದು ಬಿಟ್ಟಿಲ್ಲ ನನ್ನನ್ನ. ನಿಗ್ರಹ ಅನುಗ್ರಹ ಎಂಬುದು ನಿನ್ನ ಕಣ್ಣಲ್ಲಿಲ್ಲವೇ,
ನನ್ನ ಕೊಂದೇ ಬಿಟ್ಟಿಯಲ್ಲ. ಕೊಂದ ಮೇಲೆಯೇ ಹೇಳಿದ್ದು ಅರ್ಜುನನಿಗೆ 11ನೇ ಅಧ್ಯಾಯದಲ್ಲಿ, ಅರ್ಜುನ ಇಷ್ಟೆಲ್ಲ ಯಾಕಪ್ಪ ಚೌಕಾಸಿ, ನಿನ್ನೆದುರು ನಿಂತಿರೋದೆಲ್ಲ ಬರೀ ಹೆಣಗಳು ಕಾಣೋ, ನಾನಾಗಲೇ ಕೊಂದಾಗಿದೆ, ಸುಮ್ಮನೆ ಮುಟ್ಟಿಬಿಡು, ಸತ್ತು ಬೀಳ್ತಾರೆ ಕೆಳಗಡೆ. ಮಯೈ ವೈತೆ ನಿಹತ ಪೂರ್ವಮೇವ ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್, ಎಷ್ಟು ಮರ್ಮ ಕೊಟ್ಟಿದ್ದಾರೆ. ಆದ್ರೆ ಅರ್ಜುನ ನೋಡಬೇಕು ಅಂದ, ಕೊನೆ ಸಲ ನೋಡಬೇಕು. ಯಾಕೆ ನಾವೇ ಸಾಯ್ತೇವೆಯೋ ಅವರೇ ಸಾಯ್ತಾರೆಯೋ ಗೊತ್ತಿಲ್ಲ. ಯಾರಿಗೋ ಮನೆಯಲ್ಲಿ ತುಂಬಾ ಅಂತ್ಯಕಾಲ ಬಂತು ಅನ್ನೋ ರೀತಿಯಲ್ಲಿ ಒಂದು ರೋಗ ಎಳಿತಾ ಇದೆ. ಅವ್ರು ಹೇಳ್ತಾರೆ ಡಾಕ್ಟರು, ಇವ್ರು ಯಾರ್ಯಾರು ನೋಡ್ಬೇಕಂತಾರೆ ಎಲ್ಲಾರನ್ನ ಕರೆಸಿಬಿಡಿ ಅಂತ. ಅದು ಕೊನೆಗೆ ಹೇಳಿ ನೋಡುವುದು ಅಂತ ಒಂದಿರುತ್ತೆ ನೋಡಿ. ಇದಕ್ಕೆ ವ್ಯವಹಾರದಲ್ಲಿ ಅರ್ಥ ಇದೆ, ಏನ್ ತೃಪ್ತಿ ಇದರಿಂದ? 88 ವರ್ಷದ ಮುದುಕಿ ಸಾಯಬೇಕು, ಮಕ್ಕಳೆಲ್ಲ ಹತ್ರ ಇರಬೇಕು. ಹತ್ರ ಇದ್ದದ್ರಿಂದ ಅವಳಿಗೆ ಏನ್ ಲಾಭ? ಹೋಗೋರು ಸುಲಭವಾಗಿ ಹೋಗ್ತಾಳೆಯೇ? ಇಲ್ಲ, ಅವರೆಲ್ಲ ಅಳ್ತಾ ಇರೋದು ನೋಡಿ ಇವಳು ಹೊತ್ಕೋತಾ ಹೋಗ್ತಾಳೆ, ಏನ್ ಪ್ರಯೋಜನ ಆಗೋದಿಲ್ಲ. ಹತ್ರ ಬಂದವರು ಯಾರೂ ಜೀವ ಹಿಡಿಯೋದಿಲ್ಲ. ನೋಡ್ಬಿಟ್ಟು ಸಾಯ್ತೇನೆ, ಇದು ಮನುಷ್ಯ ರೀತಿಯ ಭ್ರಾಂತಿ, ಇದು ಒಂದು ಚಪಲ. ಈ ಮೋಹ ಕೊನೆಗಳಿಗೆಲ್ಲೂ ಹೋಗೋದಿಲ್ಲ ಅನೇಕರಿಗೆ. ಯಾವದೇತಾನ್ ನಿರೀಕ್ಷೇಹಂ, ಆಮೇಲೆ ನಯೋತ್ಸೆ, ಯುದ್ಧ ಮಾಡೋದಿಲ್ಲ ಅಂತ. ಅಯ್ಯೋ ಅವ್ರನ್ನ ಕೊಂದ್ರೆ ಪಾಪ ಬರುತ್ತೆ. ಅಹೋಬತ ಮಹತ್ ಪಾಪಂ ಕರ್ತುಂ ವ್ಯವಸಿತ ವಯಂ ಯದ್ರಾಜ್ಯ ಸುಖ ಲೋಭೇನ ಹಂತುಂ ಸ್ವಜನ ಮುದ್ಯತಃ. ಸ್ವಜರನ್ನ ಕೊಂದು ನಾನು ದೊಡ್ಡ ಪಾಪ ಮಾಡೋದ್ರಲ್ಲಿದ್ದೆ, ದೈವವಶಾತ್ ಜ್ಞಾನೋದಯವಾಯಿತು, ಯುದ್ಧ ಮಾಡೋದಿಲ್ಲ ಅಂತ ಹೇಳುವಾಗ ಕೃಷ್ಣನಿಗೆ ನಗೆ ಬಂದುಬಿಡ್ತು. ಬೆನ್ನು ತಟ್ಟಿ ಹೇಳ್ತಾನೆ ಅರ್ಜುನನಿಗೆ, ಅಯ್ಯ ಇಷ್ಟು ಗೊಳೋ ಅಂತ ಅಳೋದಿದ್ರೆ ನೀನಿದ್ದ ಜಾಗದಲ್ಲಿ ಅಳಬಹುದಾಗಿತ್ತಲ್ಲ. 2 ಸೈನ್ಯದ ಮಧ್ಯದಲ್ಲಿ ನಿಂತು ಗೊಳೋ ಅಂತ ಅಳ್ತಾ ಇದ್ಯಲ್ಲ, ನೀನ್ ನೋಡಿ ಎಲ್ಲರೂ ಯುದ್ಧಕ್ಕೆ ಹೆದರಿಬಿಟ್ಟ ಅರ್ಜುನ ಅಂತ ಕೆಟ್ಟವಾದ ಮಾತಾಡ್ತಾರ ಕಣೋ ಅಂತ ಹೇಳಿ ಅವನಿಗೆ ಕ್ರಮಕ್ರಮವಾಗಿ ದೆವ್ವವನ್ನು ಬಿಡಿಸ್ತಾನೆ. 2ನೇ ಅಧ್ಯಾಯದಲ್ಲಿ ಪರಿಪೂರ್ಣ ಭಗವದ್ಗೀತೆಯ ಸಾರಾಂಶವನ್ನೆಲ್ಲ ಹೇಳ್ತಾರೆ. ವ್ಯವಹಾರ ದೃಷ್ಟಿಯಲ್ಲಿ ಹೇಳ್ತಾನೆ, ಸತ್ತರೆ ಸ್ವರ್ಗಕ್ಕೆ ಹೋಗ್ತೀಯೆ, ಗೆದ್ರೆ ರಾಜ್ಯ ಅನುಭವಿಸ್ತೀಯೆ, ಇದಕ್ಕಿಂತೇನು ನಿನಗೆ ಎಂದ. ಹತೋ ವಾ ಪ್ರಾಪ್ಸಿಸೆ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ ಮಹೀಂ. ಅದು ತಲೆ ಹತ್ತಿಲ್ಲ. ಆಮೇಲೆ ಹೇಳಿದ, ಆತ್ಮ ಅನ್ನೋದು ಕೊಲ್ಲುವುದೂ ಇಲ್ಲ, ಸಾಯುವುದೂ ಇಲ್ಲ. ನೈನಂ ಚಿಂದಂತೆ ಶಸ್ತ್ರಾಣಿ ನೈನಂ ದಹತಿ ಪಾವಕ. ಆಮೇಲೆ 3ನೇ ಗೇರ್ಗೆ ಹೋಯ್ತು ಗಾಡಿ. ಇದು ತಿಳಿಯಲಿಲ್ಲ ಅವನಿಗೆ. ನೋಡಯ್ಯ, ಕರ್ತವ್ಯ ಕರ್ಮವನ್ನು ಯಾವನು ಮಾಡ್ತಾನೆಯೋ ಅವನಿಗೆ ಅದರಲ್ಲಿ ಪಾಪ ಬರುವುದಿಲ್ಲ ಅಂದ. ಇದೇ ಗೀತೆಯ ಸಾರಾಂಶ, ದಯವಿಟ್ಟು ತಿಳ್ಕೊಂಬಿಡಿ. ಮಾಡಬೇಕಾದ ಕರ್ತವ್ಯ ದೈವಾಯತ್ತವಾದದ್ದು, ಭಗವತ್ ಪ್ರಚೋದಿತವಾದದ್ದು, ಅದನ್ನು ಮಾಡುವವನಿಗೆ ಅದರಲ್ಲಿ ಪಾಪ ಬರುವುದಿಲ್ಲ. ಅದನ್ನು ಮಾಡಿದರೆ ಪಾಪ ಬಂತು ಅಂತ ಪ್ರಜ್ಞೆ ಮಾಡಿದರೆ ಅವನಿಗೆ ಅಜ್ಞಾನವಿದೆ ಅಂತ ಅರ್ಥ ಮಾಡಿಕೋಬೇಕು. ಈಗ ತಮಗೆಲ್ಲ ಗೀತೋಪದೇಶ ಭಾಗವತ ಪ್ರವಚನವನ್ನು ಮಾಡಿದ ಮೇಲೆ, ಅಯ್ಯೋ ಪಾಪ ಎಷ್ಟೋ ಜನರು ನಿದ್ದೆ ಕೆಡಿಸಿದನಲ್ಲ, ನೆಲದ ಮೇಲೆ ಕೂಡಿಸೋ ಹಾಗಾಯ್ತಲ್ಲ, ಕತ್ರೆಯಲ್ಲಿ ಕೂಡ ಹಾಕಿಬಿಟ್ನಲ್ಲ, ನನಗೆ ಪಾಪ ಬಂತು ಅಂತ ಮನೆಗೆ ಹೋಗಿ ನಾ ಪ್ರಾಯಶ್ಚಿತ್ತ ಮಾಡ್ಕೋಬೇಕೆ ಯೋಚನೆ ಮಾಡಿ. ಮಾಡಿಕೊಂಡ್ರೆ ನಿಮಗೆ ಅದನ್ನು ತೃಪ್ತಿ ಬರೋದಾದ್ರೆ ನಾ ಮಾಡ್ತೇನೆ. ಭಗವದ್ಗೀತೆಯನ್ನು ನಿಮಗೆ ಹೇಳಿದ್ರಿಂದ ನನಗೆ ಪಾಪ ಬಂತು ಅನ್ನೋ ಭ್ರಮೆ ಇದ್ರೆ ನಾನು ಭಗವದ್ಗೀತೆ ಓದಿ ಏನು ಪ್ರಯೋಜನ? ಲೋಕಕ್ಕೆ ಬೆಳಕು ಕೊಟ್ಟದ್ದಕ್ಕೆ ಸೂರ್ಯ ಪ್ರಾಯಶ್ಚಿತ್ತ ಮಾಡ್ಕೊಳ್ತಾನೆ. ನಿಮ್ಮ ಮನೆ ಹಿತ್ತಲ ಗಿಡ ಮಲ್ಲಿಗೆ ಬಳ್ಳಿ ವರ್ಷದಲ್ಲಿ 1 ಸಲ ವಸಂತ ಋತುವಿನಲ್ಲಿ ತಲೆ ಮೇಲೆ ಪುಷ್ಪ ಹೊತ್ತು ಕೊಟ್ಟದ್ರಿಂದ ಪಾಪ ಬಂತು ಅಂತ ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತೆ. ಅಮಾವಾಸ್ಯ ದಿವಸ ಸೂರ್ಯ ಚಂದ್ರರು ಒಟ್ಟಿಗೆ ಸೇರಿದ್ದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ತಾರೆಯೇ? ದೈವ ಯತ್ನದಲ್ಲಿ ಯಾವುದು ಹೇಗಿರಬೇಕೋ ಹಾಗಿದ್ರೆ, ಹಾಗೆ ನಡೆದರೆ ಅದರಲ್ಲಿ ಪಾಪ ಬರೋದಿಲ್ಲ. ಪಾಪ ಬರೋದು ಯಾವಾಗ? ಅಹಂಕಾರವನ್ನು ಆಶ್ರಯಿಸಿ ನಾನು ಮಾಡ್ತೇನೆ ಅಂತ ಏನಾದ್ರು ಒಂದು ಮಾಡಿದ್ರೆ ಪಾಪ ಬರುತ್ತೆ. ಅಲ್ಲ, ದೇವರು ಮಾಡ್ತಾ ಇದ್ದಾನೆ, ನಾನು ಬರೀ ಉಪಕರಣ. ನಾಹಂ ಕರ್ತ ಹರಿಃ ಕರ್ತ. ಕೈಯಿಂದ ಒಂದು ಪೆನ್ನಿಂದ ಏನೋ ಬರೀತೇವೆ. ಒಳ್ಳೆ ಗ್ರಂಥವನ್ನ ಒಂದು ಪೆನ್ನು ಬರೆಯುತ್ತೆ, ಪೆನ್ನು ತನ್ನಷ್ಟಕ್ಕೆ ತಾನೇ ಬರೆಯುತ್ತೆ, ನಾವು ಬರೀತೇವೆ. ಆ ಗ್ರಂಥಕ್ಕೆ ಯಾರಾದರೂ ಪುರಸ್ಕಾರ ಅವಾರ್ಡ್ ಗಿವಾರ್ಡ್ ಕೊಡೋದಿದ್ರೆ ನಾನಲ್ಲ, ನನ್ನ ಪೆನ್ನಿಗೆ ಅವಾರ್ಡ್ ಕೊಡಿ ಅಂತ ಯಾರು ಹೇಳೋದಿಲ್ಲ. ನಮಗೆ ಅಂತ ಹೇಳ್ತೇವೆ. ಒಬ್ಬ ನ್ಯಾಯಾಧೀಶರು ಒಬ್ಬನಿಗೆ ಮರಣದಂಡನೆ ಕೊಟ್ರೆ ಆವಾಗ ಅವರು ತಿಳ್ಕೊಳ್ತಾರೆ, ನಾನು ಕೊಡ್ಲಿಲ್ಲ, ಈ ಪೆನ್ನಿನಿಂದ ಮರಣದಂಡನೆ ಆಯಿತು ಅಂತ ಆ ಪೆನ್ನನ್ನು ಹಾಳು ಮಾಡ್ತಾರೆ ಅವರು. ಮೂರ್ಖರು ತಾವು ಮಾಡಿದ ತಪ್ಪಿಗೆ ಇನ್ನೊಂದು ಕಾರಣ ಅಂತ ಅದಕ್ಕೆ ಹೊಡಿತಾರೆ. ಸ್ಕೂಟರ್ನ ಹೋಗ್ತಿದ್ದವನು ರಸ್ತೆಯಲ್ಲಿ ಒಂದು ಬದಿ ಕಲ್ಲು ಅಡ್ಡ ಬಂತು ಅಂತ ಎದ್ದು ಹೋಗಿ ಕಲ್ಲನ್ನ ಕಾಲಿಂದ ಒದ್ರೆ ಇವನ ಕಾಲು ಚೂರಾಗುತ್ತೆ ಹೊರತು ಕಲ್ಲು ತನ್ನಷ್ಟು ತಾನು ಕೂತಿರುತ್ತೆ. ಇವನ್ ದಾರಿ ಸರಿಯ ಮದ್ಯಪಾನ ಮಾಡಿದವನು ಲೈಟ್ ಕಂಬದ ಹತ್ರ ಹೋಗಿ ಯಾಕೆ ದಾರಿಗೆ ಅಡ್ಡ ಬಂದೆ ಅಂತ ಕೇಳಿದಾಗುತ್ತೆ.
ಅದು ತನ್ನ ಜಾಗದಲ್ಲಿ ಕೂತಿರುತ್ತೆ. ಇವನ ಅಡ್ಡ ಹೋಗಿ ಅದಕ್ಕೆ ಬೈದಾಗ ಆಗುತ್ತೆ. ಆದ್ದರಿಂದ ಕಲ್ಲು ಮುಳ್ಳು ಮಣ್ಣು ಪದಾರ್ಥಗಳು ಜಡ ಪದಾರ್ಥಗಳು ಹೇಗೆ ಭಗವಂತ ಕೊಟ್ಟ ನಿಯಮದಲ್ಲಿವೆಯೋ ಆ ನಿಯಮವನ್ನು ಉಲ್ಲಂಘನೆ ಮಾಡದೇ ಇದ್ದರಿಂದ ಅವಕ್ಕೇನು ಪಾಪ ಬರೋದಿಲ್ಲವೋ, ಮನುಷ್ಯನು ದೇವರು ಕೊಟ್ಟ ಧರ್ಮದಲ್ಲಿದ್ದರೆ ಇವನಿಗೂ ಪಾಪ ಬರುವುದಿಲ್ಲ ಅನ್ನೋದು ಗೀತೆ ಸಾರಾಂಶ. 93 ವರ್ಷದ ಮುದುಕರೊಬ್ಬರಿದ್ರು ಧಾರವಾಡದಲ್ಲಿ, ಕುಲಕರ್ಣಿ ಅಂತ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಹಳ ದೊಡ್ಡ ಉದ್ಯೋಗದಲ್ಲಿದ್ರು. ಒಂದು ಕಿವಿ ಕೇಳಿಸ್ತಾ ಇರಲಿಲ್ಲ. ಧಾರವಾಡದಲ್ಲಿ ನಾನು ಮೊದಲನೇ ಸಲ ಗೀತಾ ಪ್ರವಚನವನ್ನು ಮಾಡಿದಾಗ ಅವರು ಬಲಗಡಿಯೇ ಕೂತ್ಕೊಂಡು ಕೇಳಿದ್ರು. ಕೇಳಿದ ಮೇಲೆ 18 ದಿವಸ ಭಗವದ್ಗೀತಾ ಪ್ರವಚನ. ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳಿದರು. ನಿಮಗೆ ಆ ಪ್ರಶ್ನೆ ನಾನು ಕೇಳ್ತೇನೆ. ಅಹೋ ಬತ ಮಹತ್ ಪಾಪಂ ಕರ್ತುಂ ವ್ಯವಸಿತಾ ವಯಂ. ಅರ್ಜುನ ಹೇಳಿದ, ನಾನು ಯುದ್ಧ ಮಾಡಿದ್ರೆ ಪಾಪ ನನಗೆ ಬರ್ತದೆ, ಸಾರಥಿ ಅದು ನಿನಗೆ ಪಾಪ ಬರೋದಿಲ್ಲ ಕಾಣಯ್ಯ, ನನ್ನ ಪಾಪ ನಾನೇ ತೊಳ್ಕೋಬೇಕು. ಈ ಪಾಪಕ್ಕೇನು ಪ್ರಾಯಶ್ಚಿತ್ತ, ಅದಕ್ಕೊಂದು ದಾರಿ ಇದ್ರೆ ತೋರಿಸು, ಇಲ್ದ್ರೆ ನಾನು ಪಾಪ ಮಾಡೋದಿಲ್ಲ ಅಂತ ಬಿಲ್ಲು ಬಾಣ ಕೆಳಗೆ ಹಾಕಿದನಲ್ಲ. ಈ ಪ್ರಶ್ನೆಗೆ ಉತ್ತರ ಭಗವದ್ಗೀತೆಯಲ್ಲಿ ಎಲ್ಲೂ ಇಲ್ಲವಲ್ಲ ಅಂದ್ಬಿಟ್ಟು ಅವರು ಕುಲಕರ್ಣಿ ಅವರು. ಮೊದಲನೇ ಮಾತಿಗೆ ಉತ್ತರ ಇಲ್ಲ, ಬರೀ ಶ್ರದ್ಧಾತ್ರಯ, ಗುಣತ್ರಯ, ವಿಶ್ವರೂಪ, ವಿಭೂತಿ ಯೋಗ, ಏನೇನೋ ಹೇಳ್ತೀರಿ ನೀವು, ಕರ್ಮಯೋಗ, ಜ್ಞಾನಯೋಗ, ಇದೆಲ್ಲ ಅರ್ಜುನನ ಪ್ರಶ್ನೆ ಅಲ್ಲ. ಈಗ ನಾ ಮಾಡುವುದು ಪಾಪ, ಈ ಪಾಪಕ್ಕೆ ಪರಿಹಾರವೇನು ಅಂತ ಒಂದು ಡೈರೆಕ್ಟ್ ಕ್ವಶನ್, ವೇರ್ ಇಸ್ ದಿ ಡೈರೆಕ್ಟ್ ಆನ್ಸರ್ ಅಂತ ಕೇಳಿದ್ರು. ನಾ ಹೇಳಿದೆ, ನಿಮಗೆ ಭಗವದ್ಗೀತೆ ಹೇಳಿದ ನಾನು ಶತಮೂರ್ಖ. ಮೊದಲನೇದು ನಿಮಗೇಂತ ಹೇಳಿಲ್ಲ, ಯಾರಿಗೋ ಅಂತ ಹೇಳಿದೆ, ನೀವೆಲ್ಲೆಲ್ಲೋ ಹೋದ್ರಿ. ಆದ್ರೆ ಮೂರ್ಖತ್ವ ಇವತ್ತು ನಿವಾರಣೆ ಮಾಡ್ಕೊಳ್ತೇನೆ. ನಿಮ್ಮ ಪ್ರಶ್ನೆಗೆ ನೇರ ಉತ್ತರ 18ನೇ ಅಧ್ಯಾಯದ ಭಗವದ್ಗೀತೆಯ 64ನೇ ಶ್ಲೋಕದಲ್ಲಿದೆ. ಏನಂದ್ರೆ, ಅರ್ಜುನ ನೀನು ಪಾಪ ಬರೋದಿಲ್ಲ, ಒಂದು ವೇಳೆ ಬಂದ್ರೆ ನಾನಿದ್ದೇನೆ ತೊಡೆಯುವುದಕ್ಕೆ ಅಂತ ಹೇಳ್ತಾನೆ ನೋಡಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಈ ಶ್ಲೋಕ ಎರಡೂ ಕೂಡಿಸ್ಕೊಂಡ್ಬಿಡಿ. ಪಾಪ ಬರೋದಿಲ್ಲ ಕಾಣೆ, ಒಂದು ವೇಳೆ ಬಂದ್ರೆ ನಾನಿದ್ದೆ, ನಿನ್ನ ಪಾಪ ನನಗೆ ಕೊಡು, ಟ್ರಾನ್ಸ್ಫರ್ ಮಾಡು. ನಿನ್ನ ಪಾಪದಿಂದ ಬಿಡುಗಡೆ ಮಾಡೋದು ನನ್ನ ಕರ್ತವ್ಯ. ಅದ್ರ ಮೇಲೆ ಪ್ರಶ್ನೆ ಕೆಲವರು. ಒಬ್ರು ಫಿಸಿಕ್ಸ್ ಪ್ರೊಫೆಸರ್, ನನ್ನ ಸ್ಟೂಡೆಂಟು, ಈಗ ನಾನು ಬಿಟ್ಟು ಕಾಲೇಜ್ನಲ್ಲಿ ಅವರು ಆ ವಿಭಾಗದಲ್ಲಿದ್ದಾರೆ. ಅವರೊಂದು ದಿವಸ ಮನೆಗೆ ಬಂದು ಕೇಳಿದ್ರು. ಅವರು ಮರಾಠಿ ಸಾಹಿತ್ಯ ಚೆನ್ನಾಗಿ ಬರೀತಾರೆ. ಮಹಾರಾಷ್ಟ್ರ ಸರ್ಕಾರ, ಡೆಲ್ಲಿ ಕೇಂದ್ರ ಅಕಾಡೆಮಿ ಅವರಿಗೆ ಸಾಕಷ್ಟು ಬಹುಮಾನಗಳನ್ನು ಕೊಟ್ಟಿದೆ. ಒಳ್ಳೆ ಕಾದಂಬರಿಕಾರ್ತಿ. ಅವರು ಪ್ರಶ್ನೆ ಕೇಳಿದ್ರು, ನಾವೆಲ್ಲ ಮಾಡುವ ಪಾಪಗಳನ್ನು ದೇವರಿಗೆ ಅರ್ಪಿಸಿಬಿಟ್ರೆ ಅಷ್ಟೊಂದು ಪಾಪ ತಗೊಂಡು ದೇವರೇನ್ ಮಾಡ್ತಾನೆ ಅಂತ ಕೇಳಿದ್ರು. ನಾ ಹೇಳಿದೆ, ಸಾರ್ಥಕ ಆಯ್ತಮ್ಮ ನಿಮ್ಗೆ ಪಾಠ ಹೇಳಿ. ನಾನು ಕಾಲೇಜಲ್ಲಿ ಭಗವದ್ಗೀತೆ ಹೇಳಿಲ್ಲ, ಏನೇನೋ ಹೇಳಿದೆ. ಈ ಪ್ರಶ್ನೆ ಯಾಕೆ ಬಂತು ನಿಮ್ ತಲೆಗೆ? ಇಲ್ಲ, ಬಂತು. ಸರಿಯೋ ತಪ್ಪೋ ಉತ್ತರ ಹೇಳಿ. ನಾ ಹೇಳಿದೆ, ಲೋಕದ ಕತ್ತನೆಯನ್ನೆಲ್ಲ ತೆಗೆದುಕೊಂಡು ಸೂರ್ಯನಿಗೆ ಏನ್ ಲಾಭವೋ ಅದೇ ಲಾಭ ಅಂದೆ. ತಿಳಿಲಿಲ್ಲ ಅಂದ್ರು. ನಾ ಹೇಳಿದೆ, ಕತ್ತಲೆ ಬರುತ್ತೆ ಪ್ರತಿ ದಿವಸ ರಾತ್ರಿ, ಒಬ್ಬರಿಗೆ ಇಬ್ಬರಿಗೆ ಅಲ್ಲ, ಇಡೀ ಲೋಕಕ್ಕೆ ಬರ್ತದೆ. ಆ ಕತ್ತಲೆಯನ್ನೆಲ್ಲ ಸೂರ್ಯ ಸ್ವೀಕಾರ ಮಾಡಿ ಬೆಳಕನ್ನು ಕೊಡ್ತಾನೆ ಅಂತ ಇಟ್ಕೊಳ್ಳಿ. ಕತ್ತಲೆ ತಗೊಂಡೇನು ಮಾಡ್ತಾನೆ ಅಂದ್ರೆ ಇಷ್ಟೇ ಉತ್ತರ. ಸೂರ್ಯ ಬಂದ್ರೆ ಕತ್ತಲೆ ಇರೋದಿಲ್ಲ, ಅಷ್ಟೇ ಉತ್ತರ. ಹಾಗೆಯೇ ಸಕಲ ಪಾಪ ದೂರನು, ಪರಿಶುದ್ಧನು, ಪವಿತ್ರನು, ಪವಿತ್ರಾಣಾಂ ಪವಿತ್ರಂ ಯೋ ಮಂಗಳಾನಾಂಚ ಮಂಗಳಂ ದೈವತಂ ದೈವತಾನಾಂಚ ಭೂತಾನಾಂ ಯೋ ವ್ಯಯಃ ಪಿತ. ವಿಷ್ಣು ಸಹಸ್ರನಾಮದ ಆರಂಭದಲ್ಲೇ ಹೇಳ್ತೇವೆ. ಪವಿತ್ರತಮ, ತಾನೂ ಶುದ್ಧ, ಅವನ ಸ್ಮರಣೆಗೆ ಯಾರು ಬರ್ತಾರೆಯೋ ಅವರೆಲ್ಲರನ್ನೂ ಶುದ್ಧ ಮಾಡುವ ಶಕ್ತಿ, ಪಾಪನಾಶಕ ಶಕ್ತಿ ಭಗವಂತನಿಗುಂಟು. ಪಾಪ ತಗೊಂಡೇನು ಮಾಡ್ತಾನೆ ಅಲ್ಲ, ಪಾಪವನ್ನು ಇಲ್ಲದಂತೆ ಮಾಡ್ತಾನೆ. ಸ್ವಾಮಿ, ತುಂಬಾ ಪಾಪ ಮಾಡಿಬಿಟ್ಟಿದ್ದೇವೆ, ನಿಮ್ಗೆ ಯಾಕ್ರಿ ಯೋಚನೆ? ಒಂದು ಹತ್ತಿ ಫ್ಯಾಕ್ಟರಿ, ಜಿನ್ನಿಂಗ್ ಫ್ಯಾಕ್ಟರಿ, ಅದನ್ನೆಲ್ಲ ದಾರ ಮಾಡುವುದಕ್ಕೆ ಬೀಜವನ್ನು ಬಿಡಿಸಿ ಆ ಹತ್ತಿಯನ್ನು ಎಳೆದು ದಾರ ಮಾಡೋದಕ್ಕೆ ಮೂಟೆಗಟ್ಟಲೆ ಹಾಕಿರ್ತಾರೆ ಬೇಸಿಗೆ ಕಾಲದಲ್ಲಿ ಹತ್ತಿ ಮೂಟೆಗಳನ್ನ. ಅಕಸ್ಮಾತ್ ಯಾರದೋ ಬೀಡಿ ತುಂಡಿನಿಂದ ಒಂದು ಬೆಂಕಿ ಕಿಡಿ ಸೇರಿಕೊಂಡ್ರೆ ಆ ಕಿಡಿ ಇರುವುದೆಷ್ಟು, ಹತ್ತಿ ಮೂಟೆಗಳ ರಾಶಿ ಎಷ್ಟು, ಅಷ್ಟು ದೊಡ್ಡ ಮೂಟೆಗಳನ್ನ ಒಂದು ಕಿಡಿ ಹೇಗೆ ಸುಡಬಲ್ಲದು ಅಂತ ಕೇಳಿದ್ರೆ ಅದು ಅಗ್ನಿಯ ಶಕ್ತಿ. ಕಣ್ಣಲ್ಲಿ ನೋಡ್ತೀರಿ ಹೇಗ್ರಿ ಅಂದ್ರೆ ಹಾಗೇನೆ ಅದು. ಅಗ್ನಿಗೆ ಕಿಡಿ ದೊಡ್ಡದು ವ್ಯತ್ಯಾಸವಿಲ್ಲ. ಅದೇ ರೀತಿಯಲ್ಲಿ ಭಗವಂತ ಸಕಲರ ಪಾಪವನ್ನು ನಿರ್ನಾಮ ಮಾಡಬಲ್ಲ, ಶುದ್ಧೀಕರಣ ಮಾಡಬಲ್ಲ. ಈ ವಿಶ್ವಾಸ ಇಲ್ಲದೇ ಇದ್ದವರು, ದೇವರನ್ನು ನಂಬದೇ ಇದ್ದವರಿಗೆ ಈ ವಿಶ್ವಾಸ ಬರೋದಿಲ್ಲ. ಜೈನ ಮಠದಲ್ಲಿ ದೇವರನ್ನು ನಂಬೋದಿಲ್ಲ. ಅದಕ್ಕೆ ತಮ್ಮ ಪಾಪವನ್ನು ತಾವೇ ತೊಳೆದುಕೊಳ್ಳಕ್ಕೆ ಅತ್ಯಂತ ಘೋರವಾದ ತಪಸ್ಸನ್ನು ಮಾಡ್ತಾರೆ. ತಲೆ ಕೂದಲು ಕಿತ್ತುಕೊಂಡು ಸಾಯ್ತಾರೆ, ದಿಗಂಬರರಾಗಿ ನಿಂತುಕೊಳ್ತಾರೆ, ಅನಶನ ವ್ರತವನ್ನು ಮಾಡ್ತಾರೆ.
ಆ ಕಠಿಣ ವ್ರತಗಳನ್ನು ಯಾಕೆ ಮಾಡ್ತಾರೆ ಅಂದ್ರೆ ನಮ್ಮನ್ನ ಪಾಪದಿಂದ ಬಿಡಿಸಬಲ್ಲವನು ಒಬ್ಬನಿಲ್ಲ ಅನ್ನುವ ಈ ನಾಸ್ತಿಕ್ಯ ಏನಿದೆ ಇವನು ಭಾರ ಹೆಚ್ಚು ಮಾಡುತ್ತೆ. ಆಸ್ತಿಕ್ಯ ಇದ್ದವನಿಗೆ ಶರಣಾಗತಿ ಮಾಡಿದ್ರೆ ಭಾರ ಕಮ್ಮಿ ಆಗುತ್ತೆ. ಇದು ಬಹಳ ಮುಖ್ಯವಾದ. ಬೌದ್ಧರಿಗೂ ಹಾಗೆಯೇ ಈ ಶರೀರವನ್ನ ದಂಡನೆ ಮಾಡುವ ಸೆಲ್ಫ್ ಮಾರ್ಟಿಫೈಯಿಂಗ್ ಅತ್ಯಂತ ಕ್ರೂರ ವ್ರತಗಳನ್ನು ಯಾಕೆ ಮಾಡ್ಕೊಳ್ತಾರೆ ಅಂದ್ರೆ ದೇವರಿಲ್ಲ ಅನ್ನೋದು ಪ್ರಾಯಶ್ಚಿತ್ತ ರೂಪದಲ್ಲಿ ಮಾಡ್ಕೊಳ್ತಾರೆ. ಯಾತಕಪ್ಪ ಬೇಕಿದೆಯಲ್ಲ ನಿಮಗೆ? ಭಗವದ್ಗೀತೆಯಲ್ಲಿ ಅತ್ಯಂತ ಸುಲಭ ಉಪಾಯಗಳನ್ನು ಹೇಳಿದ್ದಾನೆ. ಆಹಾರ ವಿಹಾರ ಎಲ್ಲದರಲ್ಲಿ ಕೃಷ್ಣ ನಮಗೊಂದು ಮಿತಿಯನ್ನ ಹೇಳಿಕೊಟ್ಟಿದ್ದಾನೆ. ಆದ್ರಿಂದ ಗೀತೋಪದೇಶ ಮಾಡಿದ್ದು ಅರ್ಜುನನ ಮನಸ್ಸಿನ ಪುಣ್ಯ ವಿವೇಕ, ಕರ್ತವ್ಯ ಅಕರ್ತವ್ಯ ವಿವೇಕ, ದೇವರು ಇದ್ದಾನೆಯೋ ಇಲ್ಲವೋ ಅನ್ನೋದರ ವಿವೇಕ, ಪುನರ್ಜನ್ಮ ಕರ್ಮಗಳ ವಿವೇಕ, ಈ ವಿವೇಕವನ್ನೆಲ್ಲ ತಿಳಿಸುವುದಕ್ಕೆ ಒಂದು ಸಂದರ್ಭವನ್ನು ಉಪಯೋಗ ಮಾಡಿಕೊಂಡ. ಇನ್ನು 3ನೇ ಅಧ್ಯಾಯ ನಾನು ಬರೆದಿರೋದು ಯೋಗ ಸ್ವರೂಪ. ಒಂದು ಕಥೆ ಹೇಳ್ತೇನೆ. ಒಬ್ಬ ರಾಜ, ಈಗ ಹೇಳ್ತಿರೋದೆಲ್ಲ ಕಥೆಯ ಮತ್ತೆ ಅದರ ಮಧ್ಯೆ ಒಂದು ಪುಟ್ಟ ಕಥೆ. ಒಬ್ಬ ರಾಜ, ನಮ್ಮ ವಿಷ್ಣುವರ್ಧನ ದೊರೆಯಂತ ಒಬ್ಬ ರಾಜ ಚನ್ನಕೇಶವನ ಗುಡಿಯಂಥ ಒಂದು ಗುಡಿ ಕಟ್ಟಿಸಬೇಕು ಅಂತ ಸಂಕಲ್ಪ ಮಾಡಿದ. ಕೋಟಿ ಹೊನ್ನು ಖರ್ಚಾದರೂ ಪರವಾಗಿಲ್ಲ. ನಾನಾ ಶಿಲ್ಪಿಗಳನ್ನ, ಸಾವಿರಾರು ಶಿಲ್ಪಿಗಳನ್ನು ಕರೆಸಿಬಿಟ್ಟಿದ್ದಾನೆ. ಈ ಅರಸೀಕೆರೆ ಕಡೆಯಿಂದ, ದೊಡ್ಡಬಳ್ಳಾಪುರ ಕಡೆಯಿಂದ, ಬಳ್ಳಾರಿ ಕಡೆಯಿಂದ ಉತ್ತಮವಾದ ಶಿಲೆಗಳನ್ನು ತರಿಸಿದ್ದಾನೆ. ಮೂಲ ಶಿಲ್ಪಿಗೆ ಹೇಳಿದ, ನೋಡಿ ಮೂಲ ಮೂರ್ತಿ ಮಾಡಿಸೋದು, ದ್ವಾರಪಾಲಕರನ್ನು ಮಾಡಿಸೋದು, ಶಿಲಾಬಾಲಿಕೆಯರನ್ನು ಮಾಡಿಸುವುದು, ಜಾಲಂಧಗಳನ್ನು ಮಾಡಿಸುವುದು, ಕಂಬಗಳನ್ನು ಮಾಡಿಸುವುದು, ಯಾರ್ಯಾರಿಗೆ ಏನೇನು ಹಚ್ಚಬೇಕೋ ಕೆಲಸ ಹಚ್ಚು ಅಂತ ಹೇಳಿದ್ರು. ಅವರೆಲ್ಲ ಉಳಿ ತಕೊಂಡು ಕಡಿಯೋಕೆ ಶುರು ಮಾಡಿದ್ರು. ಇದು ಕೆಲಸ ನಡೀತಾ ನಡೀತಾ 1 ತಿಂಗಳಾಯಿತು. ಉರಿ ಬಿಸಿಲಿನಲ್ಲಿ ದೊರೆ ಗೂಢಚಾರರ ವೇಷ ಹಾಕೊಂಡು ಬಂದ. ಕೆಲಸ ಎಷ್ಟು ಚೆನ್ನಾಗಿ ನಡೀತಿದೆ, ಪ್ರಗತಿ ಆಗ್ತಾ ಇದೆ, ಪ್ರೋಗ್ರೆಸ್ ನೋಡಬೇಕು ಅಂತ ಬಂದ. ಒಬ್ಬ ಕಡಿತಾ ಕೂತಿದ್ದ. ಕೆಟ್ಟ ಬಿಸಿಲು, ಅವನಲ್ಲಿ ಮೈಯಲ್ಲಿ ಕೊಳೆ ವಾಸನೆ, ಬೆವರು. ಕಡಿತಾ ಇದ್ದ ಒಂದೇ ಸಮ ಕೊಟ. ದೊರೆ ಬಂದ. ಏನ್ ಮಾಡ್ತಾ ಇದ್ದೀ ಅಂತ ಕೇಳಿದ. ಅವನ್ ತಲೆ ಎತ್ತಿ ನೋಡಿದ. ದೆವ್ವದಾಗಿದ್ದೀಯ, ಕಾಣಿಸೋದಿಲ್ವೇ? ಕಲ್ಲು ಕುಟ್ತಾ ಇದ್ದೇನೆ ಎಂದ ಅವನು. ದೊರೆಗೆ ಹೇಳಿದ ಮಾತು ತಿಳಿಯೋದಿಲ್ವೇ ಕಡವ? ಕಲ್ಲು ಕುಟ್ತಾ ಇದ್ದೇನೆ. ಅವನಿಗಷ್ಟೇ, ಅವನು ಮಾಡ್ತಿದ್ದ ವ್ಯಾಪಾರದಲ್ಲಿ ಏನ್ ಮಾಡ್ತಿದ್ದೆ ಅಂದ್ರೆ ಅವನಿಗಷ್ಟೇ ತಿಳಿಯಿತು. ರಾಜ ಬೇಸರ ಮಾಡ್ಕೊಳ್ಳಿಲ್ಲ. ಇನ್ನು ಸ್ವಲ್ಪ ಮುಂದಕ್ಕೆ ಹೋದ. ಇನ್ನು ಅನೇಕರನ್ನು ಹೀಗೆ ಕೇಳ್ತಾ ಹೋದ. ಏನಾದ್ರು ಬೇರೆ ಉತ್ತರ ಬರುತ್ತೆ ಅಂತ ಅನೇಕರು ಹೆಚ್ಚು ಕಮ್ಮಿ ಇಂಥ ಉತ್ತರಗಳನ್ನೇ ಕೊಟ್ಟರು. ಒಂದು ಅರ್ಧ ಗಂಟೆ ಆದ್ಮೇಲೆ ಇನ್ನೊಬ್ಬ ಸಿಕ್ಕಿದ. ಅವನನ್ನು ಇದೇ ಪ್ರಶ್ನೆ ಕೇಳಿದ. ದ್ವಾರಪಾಲಕರು, ಶಿಲಾಬಾಲಿಕೆ ಏನೋ ಕಡಿತ, ಏನ್ ಮಾಡ್ತಾ ಇದ್ದೀ ಎಂದ. ಅವನು ಹೇಳ್ದ, ಹೋಗಿ ಬುದ್ಧಿ, ಇವತ್ತಿನ ಹೊಟ್ಟೆಪಾಡು ಮಾಡ್ತಾ ಇದ್ದೀನಿ ಇಂದ ಅವನು. ಇವತ್ತಿನ ಹೊಟ್ಟೆಪಾಡು ಮಾಡ್ತಾ ಇದ್ದೇನೆ ಎನ್ನುವಷ್ಟು ತಿಳುವಳಿಕೆ ಆದರೂ ಅವನಿಗಿತ್ತು. ಎರಡನೇ ಅವನಿಗೆ. ಮೊದಲನೇ ಅವನು ಬರೀ ಕಲ್ಲು ಕಡಿಯೋದು. ಆಮೇಲೆ ಇನ್ನೂ ಈಗ ಕೇಳ್ಕೊಂಡು ಹೋದ. ಇಂಥದೇ ಬೇರೆ ಬೇರೆ ವ್ಯಂಗ್ಯ ಉತ್ತರಗಳನ್ನು ಕೇಳ್ತಾ ಆ ಚನ್ನಕೇಶವನ ಮೂರ್ತಿಯನ್ನೇ ಕಡಿತಾ ಇದ್ದವನ ಬಳಿಗೆ ಬಂದ. ಅವನು ಮುಖಕ್ಕೆಲ್ಲ ಮುಚ್ಚಿಕೊಂಡಿದ್ದಾನೆ. ಬಾಯಿಂದ ಎಂಜಲು ಬೀಳಬಾರದು ಮೂರ್ತಿ ಮೇಲೆ. ಮೂರ್ತಿಯ ಮುಖ ನೇತ್ರಗಳನ್ನು ಬಿಡಿಸ್ತಾ ಇದ್ದಾನೆ. ಕಾಲಲ್ಲಿ ಮುಟ್ಟುತ್ತಾ ಇಲ್ಲ. ಉಪವಾಸ ಇದ್ದಾನೆ ರಾತ್ರಿ. ಕೈಯಲ್ಲಿ ಪುಟ್ಟ ಉಳಿ ಸುತ್ತಿಗೆ ಇಟ್ಕೊಂಡು ಕೆಡಿತಾ ಇದ್ದಾನೆ. ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾನೆ. ಅವನನ್ನು ಕಂಡ ರಾಜ ಕೂತ್ಕೊಂಡ ಕುಕ್ಕರ್ಗಾಲಲ್ಲಿ. ಅಯ್ಯ, ನೀನೇನ್ ಮಾಡ್ತಾ ಇದ್ದೀಯ ಎಂದ. ಆ ಶಿಲ್ಪಿಗೆ ರಾಜ ಬಂದು, ಅವನು ರಾಜ ಅಂತ ಗೊತ್ತಿಲ್ಲ, ಈ ಪ್ರಶ್ನೆಯನ್ನು ಅನಿರೀಕ್ಷಿತವಾಗಿ ಕೇಳಿದ ಕೂಡಲೇ ಕೈಯಲ್ಲಿದ್ದ ಉಳಿ ಸುತ್ತಿಗೆ ಜಾರಿ ಕೆಳಗೆ ಬಿತ್ತು. ಕಣ್ಣಲ್ಲಿ ನೀರು ಹಾಕಿದ. ಕೈ ಮುಗಿದುಕೊಂಡ. ಮಹಾನುಭಾವರೇ, ನಾನೇನನ್ನೂ ಮಾಡ್ತಾ ಇಲ್ಲ. ನನ್ನ ಕೈಯಿಂದ ಚನ್ನಕೇಶವ ಈ ಶಿಲೆಯಿಂದ ಹೊರಗೆ ಬರ್ತಾ ಇದ್ದಾನೆ ನೋಡಿ ಇಂದ ಅವನು. ಅರ್ಥವಾಯ್ತು ನೋಡಿ ನಿಮಗೆ? 3 ಜನ ಕಲ್ಲು ಕುಟ್ಟುಗರೆ. ಒಬ್ಬನಿಗೆ ಕಲ್ಲು ಕಡಿತಿದ್ದೀನಿ ಇಂದ. ಬರೀ ಕರ್ಮ ಅವನಿಗೆ. ಈ ಕರ್ಮಕ್ಕೆ ಪ್ರಯೋಜನ ಗೊತ್ತಿಲ್ಲ. ಎರಡನೇವನೇನು ಮಾಡಿದ, ಇವತ್ತು ಕಲ್ಲು ಕಡಿದ್ರೆ ಸಾಯಂಕಾಲಕ್ಕೆ ಕೂಲಿ ಬರುತ್ತೆ, ಇದರಿಂದ ಹೊಟ್ಟೆ ಪಾಡಾಗುತ್ತೆ ಅಂತ ಕಿಂಚಿತ್ ಜ್ಞಾನವಾದರೂ ಇತ್ತು. ಇದು ಜ್ಞಾನಯೋಗದ ಆರಂಭ ಅಂತ ಇಟ್ಕೊಳ್ಳಿ. ಇದು ಹೀಗೆ ಮುಂದುವರೆದು ಅದೇ ರೀತಿಯ ಕಲ್ಲು ಕಡಿತಾ ಇದ್ದ ಮೂಲ ಶಿಲ್ಪಿಯನ್ನ ಕೇಳುವಾಗ, ನಾನೇನು ಮಾಡ್ತಿಲ್ಲ, ನನ್ನ ಕೈಯಿಂದ ಚನ್ನಕೇಶವ ಹೊರಗೆ ಬರ್ತಿದ್ದಾನೆ ಅಂತ ಹೇಳಿದ್ನಲ್ಲ, ಇದು ಕರ್ಮಯೋಗದ ಕೊನೆಯ ಮೆಟ್ಲಾಗಿ, ಜ್ಞಾನಯೋಗದ ಕೊನೆಯ ಮೆಟ್ಲಾಗಿ ಇದು ಭಕ್ತಿಯೋಗವಾಗಿ ಪರಿಣಮಿಸಿತು.